जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरविपरमः चिन्तयेतं महान्तं नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् यं प्रव्रजन्तमनुपेतमपेतकृत्यं द्वैपायनो विरहकातराजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಏಕಾದಶ ಸ್ಕಂಧದಲ್ಲಿ ಜಾಯಂತ್ಯ ಉಪಾಖ್ಯಾನವನ್ನು ಚಿಂತನೆ ಮಾಡ್ತಾ ಇದ್ವಿ. ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅಂತ ಜಾಯಂತ್ಯದ ಹೆಸರು. ಕವಿ ಅನ್ನೋ ಜ್ಞಾನಿಗಳು ಹೇಳಿದ ವಿಷಯವನ್ನು ನಿನ್ನೆ ಅನುಸಂಧಾನ ಮಾಡಿದ್ವಿ. ಇವತ್ತು ಹರಿ ಉವಾಚ, ಹರಿ ಅನ್ನೋ ಜ್ಞಾನಿಗಳು ಹೇಳಿದರೆ ಸಾರ ಏನು? ಭಾಗವತರು ಮೂರು ರೀತಿ ಇರ್ತಾರೆ. ಭಾಗವತ ಪ್ರಾಕೃತರು, ಭಾಗವತ ಮಧ್ಯಮರು, ಭಾಗವತೋತ್ತಮರು ಅಂತ. ಪ್ರಾಕೃತ ಭಾಗವತರು ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಎ ಬಿ ಸಿ ಅಂತ ಹೇಳ್ತಾರಲ್ಲ. ಸಿ ಭಗವಂತನನ್ನ ಪ್ರತಿಮೆಯಲ್ಲಿ ಕಂಡು ಅರ್ಚಿಸಿ ಆರಾಧಿಸುವಂಥವರು ಭಾಗವತ ಪ್ರಾಕೃತರು. ಪ್ರತಿಮೆ ಬಿಟ್ಟು ಬೇರೆ ಕಡೆಯಲ್ಲಿ ಭಗವಂತನನ್ನು ಕಾಣುವ ಶಕ್ತಿ ಇರಲ್ಲ. ಪ್ರತಿಮೆಯಲ್ಲಿ ಸಾಲಿಗ್ರಾಮಗಳಲ್ಲಷ್ಟೇ ದೇವರಿದ್ದಾನೆ. ಭಗವಂತನ ಭಕ್ತರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ, ಅದನ್ನ ಕಾಣುವ ಶಕ್ತಿ ಅವರಿಗೆ ಇರಲ್ಲ. ಅಂಥವರನ್ನ ಪ್ರಾಕೃತರು ಅಂತ ಕರೀತಾರೆ. ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧಯೇಹತೆ ನತದ್ ಭಕ್ತೇಷು ಚ ಅನ್ಯೇಷು ಸ ಭಕ್ತಃ ಪ್ರಾಕೃತ ಸ್ಮೃತಃ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದು ಸಾರ್ವಕಾಲಿಕ ವ್ಯವಸ್ಥೆ ಅಲ್ಲ. ಹಾಗಿರ್ತಾನೆ ಒಂದು ಹಂತದಲ್ಲಿ ಪ್ರತಿಮೆಯಲ್ಲಿ ದೇವರನ್ನು ಭಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸ್ತಿರ್ತಾನೆ. ಆಮೇಲೆ ಅವಕಾಶ ಸಿಕ್ಕಾಗ ಬಹಳ ದೊಡ್ಡ ದೊಡ್ಡ ಸಜ್ಜನರ ಸಂಘದಿಂದ, ಮಾತಿನಿಂದ, ಶಾಸ್ತ್ರಗಳ ಶ್ರವಣದಿಂದ ಬದಲಾಗಬಹುದು. ಹಾಗಾಗಿ ಇದನ್ನ ಗ್ರೇಡ್ ಅಂತ ತಿಳ್ಕೊಂಡ್ರೆ ಸಾಕು. ಮೊದಲನೇ ಗ್ರೇಡು ಪ್ರಾಕೃತ, ಎರಡನೇ ಗ್ರೇಡು ಮಧ್ಯಮ, ಮೂರನೇ ಗ್ರೇಡು ಉತ್ತಮ ಅಂತ ತಿಳ್ಕೊಳ್ಬೇಕು. ಮೆಟ್ಲು ಹತ್ತಬೇಕಾದ್ರೆ ಒಂದೇ ಸರಿ 10ನೇ ಮೆಟ್ಲು ಹತ್ತು ಅಂದ್ರೆ ಬೀಳುವ ಪ್ರಸಂಗ ಜಾಸ್ತಿ. ಹಾಗಾಗಿ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗೋದೇ ಯೋಗ್ಯ. ಹೇಗೋ ಮೊದಲನೇ ಹಂತದಲ್ಲಿ ಪ್ರತಿಮೆ, ಶಾಲಿಗ್ರಾಮ, ಭಗವಂತನ ಭಕ್ತರು ಅವರಲ್ಲೆಲ್ಲ ಕಾಣಬೇಕಾಗುತ್ತದೆ. ಮಧ್ಯಮ ಭಾಗವತರು ಅಂದ್ರೆ ಯಾರು? ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ
ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಇದು ಬಿ. ಭಗವಂತನಲ್ಲಿ ಹಾಗೂ ಭಗವದ್ಭಕ್ತರಲ್ಲಿ, ಭಗವದ್ ಅಧೀನರಾದ ಭಗವದ್ಭಕ್ತರಲ್ಲಿ ಕ್ರಮವಾಗಿ ಸ್ನೇಹವನ್ನು ಮಾಡ್ತಾನೆ. ಕೆಲವರಲ್ಲಿ ಪ್ರೇಮ, ಭಗವಂತನಲ್ಲಿ ಪ್ರೇಮ, ಭಗವದ್ಭಕ್ತರಲ್ಲಿ ಕೆಲವರಲ್ಲಿ ಮೈತ್ರಿ, ಅವರಿಗಿಂತ ಕಡಿಮೆ ಇರುವವರಲ್ಲಿ ಕೃಪಾ, ಅವರು ಅಲ್ಲದೆ ಇದ್ದವರ ಬಗ್ಗೆ ಉಪೇಕ್ಷ. ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಅಂತ 4 ಹೇಳ್ತಾರೆ. ಪ್ರೇಮ ಅಂದ್ರೆ ಸ್ನೇಹ ತೋರ್ತಾನೆ, ದೇವರಲ್ಲಿ ಬಹಳ ಪ್ರೇಮ ಇದೆ. ಭಗವದ್ಭಕ್ತರ ವಿಷಯದಲ್ಲಿ ಪ್ರೇಮ ಇಲ್ಲ, ಮೈತ್ರಿ ಇದೆ. ಅವರು ಭಗವದ್ಭಕ್ತರು, ನಾನು ಭಗವದ್ಭಕ್ತ, ಆದ್ದರಿಂದ ನಾವು ಅವರನ್ನ ಸ್ನೇಹಿತರನ್ನ ಕಾಣೋಣ ಅಂತ. ಇನ್ನು ಕೆಲವರ ವಿಷಯದಲ್ಲಿ ತನಗೆ ತನಗಿಂತ ಕಡಿಮೆ ಇದ್ದವರ ಬಗ್ಗೆ ಕೃಪಾ ತೋರ್ತಾನೆ. ಅದು ಅಲ್ಲದೆ ಇದ್ದವರು ಕೆಲವರು ಇರ್ತಾರೆ, ಅವ್ರ ಬಗ್ಗೆ ಉಪೇಕ್ಷೆ ಮಾಡಿರ್ತಾನೆ. ಇದನ್ನು ಯಾರು ಯೋಚನೆ ಮಾಡ್ತಾನೆ, ಹೀಗೆ ಯಾರು ಇರ್ತಾನೆ, ಅವರನ್ನ ಮಧ್ಯಮ ಭಕ್ತ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಕೊನೆಗೆ ಉಳಿದುದು ಯಾರ ಬಗ್ಗೆ? ಉತ್ತಮ ಭಕ್ತರು ಹೇಗಿರ್ತಾರೆ ಅವರ ವಿವರಣೆ ಕೊಡಬೇಕು ಅಂತ ಹೊರಟರು. ತ್ರಿಭುವನ ವಿಭವ ಹೇತುರ್ವಿಕುಂಠ ಸ್ಮೃತಿಭಿರಜೇಶ ಸುರಾದಿರ್ವಿಮೃಗ್ಯಂ ನ ಚಲತಿ ಭಗವತ್ಪದಾರವಿಂದಾತ್ ಲವ ನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರ್ಯಃ. ಇದು ಭಾಗವತೋತ್ತಮರ ಲಕ್ಷಣ. ತ್ರಿಭುವನ ವಿಭವ ಹೇತುಭಿರ್ ವಿಕುಂಠ ಸ್ಮೃತಿಭಿ ಅಜೇಶ ಸುರಾದಿಭಿ ವಿಮೃಗ್ಯಾತ್. ಒಂದು ಕ್ಷಣವೂ ಭಗವಂತನ ಸ್ಮರಣೆಯಿಂದ ವಿಮುಖನಾಗ್ತಿರಲ್ಲ. ಆ ಥರದೊಂದು ವ್ಯಕ್ತಿತ್ವ ಇವನಲ್ಲಿ ಇರ್ತದೆ. ನಚಲತಿ ಭಗವತ್ ಪದಾರವಿಂದಾತ್ ಲವ ನಿಮಿಷ ಅರ್ಧಮಪಿ. ಲವ, ನಿಮಿಷ, ಅರ್ಧ. ಅವ್ರು ಎಲ್ಲೇ ಕೂಡ್ಲಿ, ಯಾವುದೇ ಕೆಲಸ ಮಾಡ್ತಿರ್ಲಿ, ಪ್ರಯಾಣ ಮಾಡ್ತಿರ್ಲಿ, ಊಟ ಮಾಡ್ತಿರ್ಲಿ, ನಿದ್ರೆ ಮಾಡ್ತಿರ್ಲಿ, ಆ ಒಂದು ಕ್ಷಣವೂ ಕೂಡ ಹೃದಯದಲ್ಲಿ ಭಗವಂತನ ಪಾದ ಕಮಲಗಳನ್ನು ಅವರು ಬರ್ತಿರಲ್ಲ. ಎಷ್ಟು ಶಕ್ತಿ ಇರಬೇಡ ಅವರಿಗೆ. ಅವನನ್ನ ಏನಂತ ಕರಿಬೇಕು ಅಂತಾರೆ? ಉತ್ತಮ ಭಾಗವತ ಅಂತ ತಿಳಿಬೇಕು. ಇದು ನಮ್ಮ ಕೈಯಿಂದ ಆಗಲ್ಲ ಅಂತ ಯಾರು ಭಾವಿಸಬೇಡಿ. ನಾವು ಒಂದಿಷ್ಟು ಅಜ್ಞಾನದಲ್ಲಿ ಮುಳುಗಿದ್ದೇವೆ, ಸಾಂಸಾರಿಕ ಎಷ್ಟೋ ವಿಷಯಗಳಲ್ಲಿ ತೊಡಗಿದ್ದೇವೆ. ನಮಗೆ ಆ ಥರದ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಸಜ್ಜನರ ಸಂಘದಿಂದ ಇಂಥ ಮಹಾತ್ಮರ ಸಂಘ ನಮಗೆ ಸಿಕ್ಕಾಗ ನಮ್ಮನ್ನು ಅವ್ರು ಹಾಗೆ ಮಾಡಿಬಿಡ್ತಾರೆ. ಗಂಧದ ಚಕ್ಕಿ ಬಹಳ ಪರಿಮಳ ಬರ್ತದೆ. ಅದು ಸಾಣೆ ಕಲ್ಲಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ಗಂಧ ಬಂದ ಮೇಲೆ ಸಾಣೆ ಕಲ್ಲು ಪರಿಮಳ ಬರೋ ಹಾಗೆ ಮಾಡಿ ಅಂಥೇಳಿ, ಪರಿಮಳ ಇರೋದು ಗಂಧದ ಚಕ್ಕಿಯಲ್ಲಿಯೋ ಸಾಣೆ ಕಲ್ಲಿನಲ್ಲಿಯೋ? ನಾವೆಲ್ಲ ಸಾಣೆ ಕಲ್ಲಿದ್ದ ಹಾಗೆ. ಭಗವಂತನಲ್ಲಿ ಮಾಡಬೇಕಾದ ಭಕ್ತಿ, ಜ್ಞಾನ ಇದೆಲ್ಲ ಪರಿಮಳ ಇದ್ದ ಹಾಗೆ. ಮಹಾತ್ಮರಾದವರು ಗಂಧದ ಕೊರಳಿದ್ದ ಹಾಗೆ. ಅವರೊಟ್ಟಿಗೆ ಸೇರಿ ಅವರೊಟ್ಟಿಗೆ ಕಾಲ ಕಳೆದು ಜೊತೆಗೆ ಇಟ್ಬಿಟ್ರೆ ಅವ್ರು ಹಾಗೆ ಕ್ಷಣ ಕ್ಷಣ ಅರ್ಧ ಕ್ಷಣವೂ ಭಗವಂತನ ಪಾದದಿಂದ ವಿಮುಖರಾಗಲ್ವೋ, ನಮ್ಮನ್ನು ಹಾಗೆ ಮಾಡಿಬಿಡ್ತಾರೆ. ಲೌಕಿಕ ಮಾತಾಡ್ಲಿಕ್ಕೆ ಬಂದು ಕೂಡಲೇ ಬದಲಾಯಿಸ್ಬಿಡ್ತಾರೆ ಮಾತುಗಳ. ಅವ್ರಿಗೆ ಅರ್ಥ ಆಗ್ತದೆ ಇವನೇನೋ ಬೇರೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂತ. ಲವ ನಿಮಿಷಾರ್ಧಮಪಿ ಸ್ಮ ಸ ವೈಷ್ಣವಾಗ್ರ್ಯಃ. ಹೀಗೆ ಭಾಗವತೋತ್ತಮ ಲಕ್ಷಣವನ್ನು ಅನುಸಂಧಾನ ಮಾಡಿಸ್ತಾರೆ ಹರಿಯನ್ನು ಜ್ಞಾನಿಗಳು. 3 ಶ್ಲೋಕ ಭಾಗವತೋತ್ತಮರ ಬಗ್ಗೆ ವಿವರಣೆ ಕೊಟ್ಟದ್ದು ಇಲ್ಲಿ ಕಂಡು ಬರುತ್ತದೆ. ವಿಸೃಜತಿ ಹೃದಯಂ ನಯಸ್ಯ ಸಾಕ್ಷಾತ್ ಹರಿರವಶಾಭಿಹಿತೋಪ್ಯಗೌಘನಾಶಃ ಪ್ರಣಯ ರಚನಯಾ ಧೃತಾಂಘ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಉಕ್ತಃ. ಇದು ಮತ್ತೊಂದು ಶ್ಲೋಕ. ಪ್ರಣಯ ರಚನೆಯ ಧೃತಾಂಘ್ರಿ ಪದ್ಮಃ. ಯಾವ ಹಗ್ಗದಿಂದಲೂ ಆಗಲ್ಲ ದೇವರ ಪಾದವನ್ನು. ಪ್ರಾಕೃತ ಹಗ್ಗಗಳಿಂದ ಹೋಗಿ ದೇವರ ಪಾದಕ್ಕೆ ಗಂಟು ಹಾಕ್ತೇನೆ ಅಂದ್ರೆ ಆಗ್ತದೆಯೇ? ಆಗಲ್ಲಪ್ಪ. ಒಂದು ಹಗ್ಗ ಮಾತ್ರ
ಭಗವಂತನ ಪಾದಗಳನ್ನು ಕಟ್ಬೋದು. ಒಂದು ಹಗ್ಗ ಮಾತ್ರ ಸಮರ್ಥ. ಯಾವುದದು? ಪ್ರಣಯ ರಚನೆಯ. ಪ್ರಣಯ ಪ್ರಣಯ ಅಂದ್ರೆ ಭಕ್ತಿ, ಪ್ರೀತಿ, ಪ್ರೇಮ. ರಚನ ಅಂದ್ರೆ ಹಗ್ಗ. ಯಾರು ತಮ್ಮ ಹೃದಯದಲ್ಲಿ ಭಕ್ತಿಯ ಹಗ್ಗವನ್ನ ಭಗವಂತನ ಪಾದ ಪದ್ಮಕ್ಕೆ ಗಟ್ಟಿ ಕಟ್ಟಿರ್ತಾರಲ್ಲ, ಕಗ್ಗಟ್ಟು ಮಾಡಿಕೊಂಡ್ರು ಪರವಾಗಿಲ್ಲ, ಬಿಡಿಸ್ಕೊಳ್ಳಿಕ್ಕಾಗಿರ್ಬಾರ್ದು. ಅಂಥವರು ಹರಿ ಅವಶಾಭಿಹಿತ ಅಪಿ ಅಗೋಗನಾಶ. ನಮಗೆ ಮನಸ್ಸಿನಲ್ಲಿ ಸ್ಮರಣೆ ಇಲ್ಲ ದೇವರ ಬಗ್ಗೆ. ಪರವಶರಾಗಿ ಒಮ್ಮೆ ಭಗವಂತನನ್ನ ಹರಿ ಅಂತ ಸ್ಮರಣೆ ಮಾಡಿದರೆ ಪಾಪಗಳು ಹೋಗ್ತದೆ. ಆದ್ರೆ ದೇವರ ಸ್ಮರಣೆ ಬಂದಿದೆ ಅಂತಿಲ್ಲ, ಆದ್ರೆ ಬಾಯಲ್ಲಿ ಮಾತ್ರ ದೇವರ ನಾಮ ಬಂದಿತ್ತು. ಅಂಥ ಸಾಮರ್ಥ್ಯ ಭಗವಂತನಿಗಿದೆ. ಅವನ ಪಾದ ಕಮಲಗಳನ್ನ ಭಕ್ತಿಯ ಪಾಶದಿಂದ ಯಾರು ಗಟ್ಟಿಯಾಗಿ ಕಟ್ಟಿಕೊಳ್ಳುತ್ತಾನೆ ಅವನನ್ನು ನಾನೇನಂತ ಹೇಳ್ತೀನಿ ಅಂತಾರೆ, ಭಾಗವತ ಪ್ರಧಾನ ಉತ್ತಮ. ಅವನು ಭಾಗವತೋತ್ತಮ ಅಂತ ತಿಳಿಬೇಕು. ಭಗವತೌರು ವಿಕ್ರಮಾಂಧಿಶಾಖಾ ನರಮಣಿ ಚಂದ್ರಿಕಯಾ ನಿರಸ್ತತಾಪೇ ಹೃದಿ ಕಥಮುಪಸೀದತಾಂ ಪುನಃ ಸಾ ಪ್ರಭವತಿ ಚಂದ್ರೈವೋದಿತೇರ್ಕತಾಪಃ. ಅರ್ಥ ಮಾಡ್ಕೊಳ್ಬೇಕು. ಚಂದ್ರೇ ಉದಯತಿ ಪ್ರಭವತಿ ಅರ್ಕತಾಪಃ. ಚಂದ್ರ ಬಂದ ಮೇಲೆ ಸೂರ್ಯನ ತಾಪ ಉಳಿತದೇನಪ್ಪ? ಇದು ಇಲ್ಲಿ ಕೊಟ್ಟಂತ ಉದಾಹರಣೆ. ಪ್ರಭವತಿ ಚಂದ್ರೈವೋದಿತೇರ್ಕತಾಪಃ. ಚಂದ್ರೇ ಪ್ರಭವತಿ ಸತಿ ಅರ್ಕತಾಪಃ ನ. ಸೂರ್ಯನ ತಾಪ ಎಲ್ಲಿವರೆಗೂ? ಸಾಯಂಕಾಲ ಆಗ್ತಾ ಆಗ್ತಾ ಚಂದ್ರನ ಕಾಂತಿ ಬೀರೋವರೆಗೂ, ಚಂದ್ರೋದಯ ಆಗೋವರೆಗೂ. ಆಮೇಲೆ ಅದು ಉಳಿಯಲ್ಲ. ಹಾಗೆ ಇಲ್ಲಿ ಚಂದ್ರ ಯಾವುದು ಅಂತ ಕೇಳಬೇಕು. ಭಗವಂತನ ಪಾದದಲ್ಲಿರುವ ಒಂದೊಂದು ಉಗುರುಗಳು ಮಣಿಚಂದ್ರಗಳಿದ್ದ ಹಾಗಿದ್ದಾವಂತೆ. ಹೃದಯದಲ್ಲಿ ಯಾರು ದೇವರ ಪಾದ ನಖಚಂದ್ರನನ್ನ ದಿನ ಧ್ಯಾನ ಮಾಡ್ತಾರೋ ಅವರಿಗೆ ಸಂಸಾರ ತಾಪವೆಂಬ ಸೂರ್ಯನ ತಾಪ ಚಂದ್ರೋದಯ ಆದಾಗ ಪರಿಹಾರ ಆಗ್ತದೆ ಅಂತ ನೋಡಿ ಶ್ಲೋಕ. ಭಗವತ ಉರು ವಿಕ್ರಮ ಘ್ನಿಶಾಖಾ. ಉರು ವಿಕ್ರಮ ಅಂದ್ರೆ ಉರು ಪರಾಕ್ರಮಿಯಾದ ಶ್ರೀಹರಿ. ಅಂಘ್ರಿಶಾಖ ಅವನ ಪಾದಗಳೆಂಬ ಶಾಖೆಗಳಲ್ಲಿ ಖಚಿತಗೊಂಡಂತಹ ಮಣಿಗಳಂತಿರುವ ನಖಗಳೆಂಬ ಚಂದ್ರ ತನ್ನ ಕಿರಣಗಳನ್ನ ಹೃದಯದಲ್ಲಿ ಧ್ಯಾನ ಮಾಡಿದಾಗ ಬೀರದ ಅಂದ್ರೆ ಹೃದಯ ಕಥಮುಪಸೀದತಾಂ ಪುನಃ ಸಹ. ಆಗ ನಿನಗೆ ತಾಪ ಉಳಿಲಿಕ್ಕೆ ಅವಕಾಶ ಇರಲ್ಲ. ಯಾವಾಗ? ಚಂದ್ರೋದಯ ಆದಾಗ ಸೂರ್ಯನ ತಾಪ ಉಳಿಲಿಕ್ಕೆ ಹೇಗೆ ಅವಕಾಶ ಇಲ್ವೋ, ಭಗವಂತನ ಪಾದಮಣಿ ನಖಚಂದ್ರಿಕೆ ಉದಯಿಸಿದರೆ ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ಅಲ್ಲಿ ನಿನಗೆ ಸಂಸಾರದ ತಾಪ ಉಳಿಲಿಕ್ಕೆ ಅವಕಾಶ ಇಲ್ಲ. ಇದನ್ನು ಅನುಭವಿಸಬೇಕು ಅಂತ ಭಾಗವತ ಹೇಳ್ತಾರೆ. ಹೀಗೆ ಹರಿಯುವಂತಹ ಜ್ಞಾನಿಗಳ ಉಪದೇಶದಿಂದ ಭಗವಂತನ ಪಾದಕಮಲಗಳನ್ನ ನಖಮಣಿಗಳಂತೆ ಆ ಉಗುರುಗಳನ್ನ, ಚಂದ್ರದಂತಿರುವ ಉಗುರುಗಳನ್ನ ಧ್ಯಾನ ಮಾಡಿ ಮಾಡಿ ಆ ಚಂದ್ರೋದಯದಿಂದ ಸಂಸಾರ ತಾಪವನ್ನು ಪರಿಹರಿಸಿಕೊಳ್ತಾರಲ್ಲ ಅವರನ್ನ ನಾನೇನಂತ ಕರಿತೀನಿ ಅಂತ ಇದ್ದಾರೆ, ಭಾಗವತೋತ್ತಮ. ಈ ಹರಿ ಎನ್ನುವಂತಹ ಜ್ಞಾನಿಗಳ ಉಪದೇಶ. ಕವಿ ಹರಿ, ಅಂತರಿಕ್ಷ ಅಂತ ಮತ್ತೊಬ್ಬರು. ಒಟ್ಟು 9, ಅದರಲ್ಲಿ 3ನೇವರು. ಅಂತರಿಕ್ಷ ಅಂದ್ರೆ ಅಂತಹ ಅಂದ್ರೆ ಒಳಗೆ. ಭಗವಂತನನ್ನ ಚೆನ್ನಾಗಿ ಕಾಣ್ತಾರೆ ಬಿಂಬವನ್ನ. ಹಾಗಾಗಿ ಇವರಿಗೆ ಅಂತರಿಕ್ಷ ಅನ್ನೋ ಹೆಸರು ಸಾರ್ಥಕ, ಅನ್ವರ್ಥಕ. ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಹರಿ ಅಂದ್ರೆ ಭಗವಂತನ ಆರಾಧನೆಯಿಂದ ತನ್ನ ಹತ್ರ ಯಾವ ದುರಿತಗಳು ಬರದಂತೆ ನೋಡ್ಕೊಳ್ತಾನಲ್ಲ ಅವನಿಗೆ ಹರಿ ಅಂತ ಅರ್ಥ. ಅಂತರಿಕ್ಷ ಅಂದ್ರೆ ಅಂತರಂಗದಲ್ಲಿ ಭಗವಂತನನ್ನ ಸದಾ ಕಾಣುವವನು ಅಂತ ಅರ್ಥ. ಆ ಹೆಸರುಗಳೆಲ್ಲ ಅವರವರದೇ ಆದಂತಹ ವ್ಯಕ್ತಿತ್ವವನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ. ಹಾಗಾಗಿ ಹರಿ, ಕವಿ, ಅಂತರಿಕ್ಷ. ದಾಸರು ಹೇಳ್ತಾರಲ್ಲ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಕಣ್ಣಿಲ್ಲದವನು ಕುರುಡ ಅಂತ ನಾವು ತಿಳಿದಿದೆ. ದಾಸರಂತಾರ ಅವನಲ್ಲ.
ಅಂತರಂಗದಲ್ಲಿ ಭಗವಂತನನ್ನ ಕಾಣ್ಲಿಕ್ಕೆ ಅರ್ಹತೆ ಇದ್ರು ಯಾರು ಕಾಣಲ್ಲ ಅವನಿಗೇನಂತ ಕರಿಬೇಕಂತೆ? ಹುಟ್ಟು ಕುರುಡ, ಹುಟ್ಟು ಕುರುಡ ಅಂತ ಕರಿಬೇಕು. ಜಡಮತಿ ಕಿವುಡನೋ, ಯಾರು ಹುಟ್ಟು ಕಿವುಡ? ಕಿವಿ ಇದ್ದವನು ಕಿವುಡ ಅಲ್ಲ. ಕಿವುಡ ಯಾರು? ಕಿವಿ ಇಲ್ಲದೆ ಇದ್ದವನು ಕಿವುಡ ಅಲ್ಲ. ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನೋ. ಕಿವಿ ಇಲ್ಲದೆ ಇದ್ದವನು ಕಿವುಡ ಅಂತ ನಾವು ತಿಳ್ಕೊಂಡ್ವಿ. ಅವರ ಅರ್ಥ ಬೇರೆ ಹೇಳಿದ್ರು. ಯಾವಾಗಲೂ ಭಗವಂತನ ವಾರ್ತೆಯನ್ನು ಕಿವಿ ತುಂಬ ಕೇಳಲಿಕ್ಕೆ ಅವಕಾಶ ಇದ್ರು ಕೇಳಲ್ಲ, ಅವನಿಗೆ ಕಿವಿ ಇದ್ರು ಅವನನ್ನ ಕಿವುಡ ಅಂತ ಕರಿಬೇಕು ಅಂತ ಕರೀತಾರೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಅನ್ನೋ ಮಾತಿನ ಮರ್ಮ. ನಾವು ಆ ಪಂಗಡಕ್ಕೆ ಸೇರಬಾರದು. ಅದಕ್ಕೆ ಅಂತರಿಕ್ಷ ಅಂತಹ ಒಳಗೆ ಯಾವಾಗಲೂ ಭಗವಂತನನ್ನ ಚೆನ್ನಾಗಿ ಕಾಣ್ತಾ ಇದ್ರು, ಅದಕ್ಕೆ ಇವರಿಗೆ ಅಂತರಿಕ್ಷ ಅಂತ ಕರೆದರು. ನಾನು ತೃಪ್ತೆ ಮಾಯಾಂ ವೇದಿತು ಇಚ್ಛಾಮೋ ಭಗವಂತೋ ಬ್ರುವತ್ತುನಃ ಪರಸ್ಯ ವಿಷ್ಣೋರೀಶಸ್ಯ ಮಾಯಿನಾಮಪಿ ಮೋಹಿನಿ ಅಂತ ಪ್ರಾರಂಭ ಆಯಿತು. ವಿದೇಹ ರಾಜ ಅಂತರಿಕ್ಷರನ್ನ ಕೇಳ್ದ, ಭಗವಂತನ ಮಾಯೆಯನ್ನು ನನಗೆ ಉಪದೇಶ ಮಾಡ್ರಿ. ಎಂಥವರಿಗೂ ಕೂಡ ಭಗವಂತನ ಮಾಯೆಯನ್ನು ಗೆಲ್ಲಿಕ್ಕೆ ಆಗಲ್ಲ. ನಾವು ಅನ್ಕೊಂಡಿದ್ದೇವೆ ನಾವೆಲ್ಲ ಗೆದ್ದು ಬಂದಿದ್ದೇವಪ್ಪ ನಿವೃತ್ತರೀಗ ಅಂತ. 30-35 ವರ್ಷ ಒಂದ್ ಕಡೆ ಕೆಲಸ ಮಾಡಿರ್ತೇವೆ, ಹರಿ ದೊಡ್ಡ ಹುದ್ದೆಯಲ್ಲಿದ್ದು ನಿವೃತ್ತರಾಗಿರ್ತೇವೆ. ನಮಗೆ ಮನಸ್ಸಿನಲ್ಲಿ ಏನೋ ಒಂದು ಭಾವ, ಎಷ್ಟು ದೊಡ್ಡ ಕೆಲಸ ಜವಾಬ್ದಾರಿ ಹೊತ್ತಿದ್ದೆಪ್ಪ ರಿಟೈರ್ಡ್ ಆದೆ ಅಂತ. ಭಾಗವತ ಹೇಳ್ತದೆ, ನಿಮಗೆ ಅನಿಸುವಂತೆ ಇದೆಲ್ಲ ಬಹಳ ದೊಡ್ಡ ಸಂಗತಿ ಅಂತ ತಿಳಿಬೇಡ್ರಿ ಅಂತ ಹೇಳ್ತದೆ. ಇದನ್ನು ಬಹಳ ದೊಡ್ಡ ಸಂಗತಿ ಅಂತ ತಿಳಿಬೇಡ್ರಿ. ವಾಸ್ತವಿಕವಾಗಿ ಭಗವಂತನ ಮಾಯೆಯನ್ನು ಗೆಲ್ಲೋದಿದೆ ಅಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಗೆಲ್ಲೋದೇ ನಿಜವಾದ ಸಾಧನೆ. ಅದನ್ನು ಅರಿಬೇಕು, ಆಮೇಲೆ ಅದನ್ನು ಗೆಲ್ಲಬೇಕು. ಅಂತರಿಕ್ಷ ಅನ್ನೋ ಜ್ಞಾನಿಗಳು ಮಾಯೆ ವಿವರಣೆಯನ್ನು ಕೊಡ್ತಾ, ಏವಂ ಸೃಷ್ಟ್ವಾ ಸಭೂತಾನಿ ಸ್ಥವಿಷ್ಠೈ ಪಂಚಧಾತುಭಿಃ ಏಕಧಾ ದಶಧಾತ್ಮಾನಂ ವಿಭಜನ್ ಜುಷತೆ ಗುಣಾನ್. ಮಾಯೆ ಅಂದ್ರೆ ಏನು? ಜೀವರಾದವರನ್ನ ಹುಟ್ಟಿಸಿ ತಾನೇ ಅವರಿಗೆ ಅನುಭವಿಸಬೇಕಾದಂತಹ ಭೋಗ್ಯ ವಸ್ತುಗಳನ್ನು ಸೃಷ್ಟಿಸಿ ತಾನೇ ಅನುಭವಕ್ಕೆ ಅಂತ ಕೊಡೋದು ತಾನೇ ತಾಗಿಯೂ ಭಗವಂತ ತನ್ನ ಬಗ್ಗೆ ಪರಿಚಯ ಕೊಡದೇ ಇರುವ ಹಾಗೆ ಅನುಭವ ಕೊಡ್ತಿರ್ತಾನಲ್ಲ, ಅದನ್ನ ಮಾಯೆ ಅಂತ ಕರೀತಾರೆ. ಮಾಯೆ ಅಂದ್ರೆ ಬೇರೆ ಏನಲ್ಲ. ಗುಣೈರ್ ಗುಣಾನ್ ಸಪುಂಜಾನಃ ಆತ್ಮ ಪ್ರದ್ಯೋತಿತೈ ಪ್ರಭುವೋ ಮನ್ಯಮಾನ ಇದಂ ಸೃಷ್ಟಂ ಆತ್ಮಾನಮಿಹ ಸಜ್ಜತೆ. ವಸ್ತುಗಳನ್ನು ಮನುಷ್ಯ ಅನುಭವಿಸ್ತಾನೆ ಕರ್ಮಾನುಸಾರ. ಅನುಭವಕ್ಕೆ ಕೊಡೋನು, ವಸ್ತುಗಳಲ್ಲಿ ಇರುವವನು, ಅನುಭವ ಮಾಡಲಿಕ್ಕೆ ಅವುಗಳನ್ನೆಲ್ಲ ಸನ್ನಿಧಿಗೆ ತರೋನು, ಹತ್ರಕ್ಕೆ ತರೋನು ಎಲ್ಲ ಯಾವ ಕಾರಣಕ್ಕೂ ಭಗವಂತ ತಾನು ಅನ್ನೋದನ್ನ ತಿಳಿಪಡಿಸಲ್ಲ. ಇದನ್ನೇ ಮಾಯೆ ಅಂತ ಕರೀತಾರೆ. ಇವತ್ತು ನಮಗೆ ಎಷ್ಟರ ಮಟ್ಟಿಗಾಗಿದೆ ಅಂದ್ರೆ ಒಂದು ಸಣ್ಣ ಉದಾಹರಣೆ. ಎಲ್ಲ ಭಗವಂತ ಮಾಡ್ತಾನಾದ್ರೂ ನಮ್ಮ ಮಾತಿನ ವ್ಯವಹಾರದಲ್ಲಿ ಹ್ಯಾಕ್ ಕಾಣ್ತದೆ? ಬಹಳ ಕಷ್ಟಪಟ್ಟರೆ ಜೀವನದಲ್ಲಿ ನೀವು ಅಂತ ಯಾರ್ದಾದ್ರೂ ಬಗ್ಗೆ ಯಾರನ್ನಾದ್ರೂ ಮಾತನಾಡಿಸ್ಲಿಕ್ಕೆ ಹೋಗಿ ಕೂಡಲೇ ಅವ್ರು ಏನಂತಾರೆ, ಇದೆಲ್ಲ ದೇವರ ಮಹಿಮೆ ಅಂತ ಹೇಳಲ್ಲ. ಅವರ ಬಾಯಿ ಬರೋದೇನು? ಎಲ್ಲ ನಮ್ಮ ಕರ್ಮ, ಎಲ್ಲ ನಮ್ಮ ಹಣೆ ಬಾರ. ಅಲ್ಲ, ಅದು ನಿಜವೇ, ಕರ್ಮ ಅಲ್ಲ ಅಂತ ಯಾರದು? ವಾಸ್ತವಿಕ ಅದು. ಆದರೂ ಅವನಿಗೆ ಆ ಕರ್ಮದ ಹಿನ್ನೆಲೆಯಲ್ಲೂ ಒಬ್ಬನಿದ್ದಾನೆ, ಅವನು ಸ್ವತಂತ್ರ, ನಾನು ಅಸ್ವತಂತ್ರ, ಅವನ ಅನುಭವ ಕೊಟ್ಟ ಅಂತ ಹೀಗೆಲ್ಲ ಆಯ್ತು. ಅವನನ್ನು ಮರ್ತದ್ರಿಂದ ನಾನು ಮಾಡಬಾರ್ದನ್ನು ಮಾಡಿದೆ, ಈ ಯೋಚನೆ ಬರಲ್ಲ ಮನುಷ್ಯನಿಗೆ. ಇದಕ್ಕೆ ಮಾಯೆ ಅಂತ ಕರೆಯೋದು. ಎಲ್ಲ ಸರಿ, ಪುರಾಣ ಶಾಸ್ತ್ರ ನಾವೆಲ್ಲ ಅದರದ್ದೇ ಅಧ್ಯಯನ ಪಾರಾಯಣ ಮಾಡ್ತಾ ಇದ್ರು ಮನುಷ್ಯನಿಗೆ ಆ ವಿವೇಕ ಬರಲ್ಲ. ಕರ್ಮಾಣಿ ಕರ್ಮಭಿ ಕುರುವನ್ ಸನಿಮಿತ್ತಾನಿ ದೇಹವೃತ್ ತತ್ತತ್ ಕರ್ಮ ಫಲಂ ಗೃಹನ್ ಭ್ರಮತೀಹ ಸುಖೇತರಂ. ಕರ್ಮಾಣಿ ಕರ್ಮಭಿ ಕುರುವನ್,
ಈ ಜನ್ಮದಲ್ಲಿ ಕರ್ಮಗಳನ್ನು ಯಾಕೆ ಮಾಡ್ತಾ ಇದ್ದಾನೆ? ಹಿಂದಿನ ಜನ್ಮದಲ್ಲಿ ಉಳಿಸಿದ್ದ ಅಥವಾ ಮಾಡಿದ್ದ, ಅದೊಂದು ಫಲವಾಗಿ ಮತ್ತೆ ಕರ್ಮ ಮಾಡ್ಲಿಕ್ಕೆ ಶುರು ಮಾಡಿದ. ಈಗ ಮಾಡಿದ ಕರ್ಮದಿಂದಲೂ ಮತ್ತೆ ಪುನಃ ಅಲ್ಲಿಗೆ ಮುಕ್ತಾಯ ಮಾಡಿದ್ದ. ಸನಿಮಿತ್ತಾಗಿ ದೇಹ ಬರುತ್ತೆ, ಮುಂದೆ ಮತ್ತೆ ದೇಹ ಬರ್ಲಿಕ್ಕೆ ಏನ್ ಬೇಕೋ ಅದನ್ನ ಕರ್ಮ ಈಗ ಮಾಡ್ಸಿರುತ್ತ. ಸಣ್ಣ ಉದಾಹರಣೆ ಹೇಳ್ಬೋದು ಇದಕ್ಕೆ. ನಮ್ದೆಲ್ಲ ಕರ್ಮದ ವ್ಯವಸ್ಥೆ ಹೇಗಿದೆ ಅಂದ್ರೆ, ರಕ್ತ ಬೀಜಾಸುರ ಅಂತಾರೆ ಒಬ್ಬರು ಹಿರಿಯರು. ಅವನೊಬ್ಬ ಅಸುರ ತಪಸ್ಸು ಮಾಡಿ ಶಿವನಿಗೆ ಕೇಳ್ದ, ನನಗೆ ಸಾವು ಬರಬಾರದು. ಅದೆಲ್ಲ ಆಗಲ್ಲ ಅಂತ. ಸಾವು ಬರಬಾರ್ದು ಎಲ್ಲ ಆಗಲ್ಲ, ಬೇರೆ ಕೇಳ್ಕೊ. ಅವನೇನ್ ಮಾಡಿದ ಉಪಾಯ, ನನ್ನನ್ನು ಯಾರಾದ್ರೂ ಕೊಂದ್ರೆ ನನ್ನ ದೇಹದಿಂದ ರಕ್ತ ಒಂದನಿ ಭೂಮಿಯ ಮೇಲೆ ಬಿದ್ರೆ ಮತ್ತೆ 1000 ಜನ ಅಲ್ಲಿ ಹುಟ್ಕೊಳ್ಬೇಕು ನನ್ನಂತೆ ನಾನು. ಹೀಗಾಗಿ ಅವನನ್ನು ಕೊಲ್ಲೋದೇ ಸಮಸ್ಯೆ. ಒಂದು ಬಾರಿ ಕೊಂದ್ರೆ ರಕ್ತ ಭೂಮಿಯಲ್ಲಿ ಬಿದ್ದು ಕೂಡಲೇ 1000 ಹುಟ್ಕೊಳ್ತಾ ಇದ್ರಂತೆ. ಉದಾಹರಣೆ ಉದ್ದೇಶ, ನಮ್ಮ ಕರ್ಮಗಳು ಹಾಗಿದ್ದಾವೆ ಅಂತ. ನಾವು ಮಾಡ್ತಿರುವ ಕರ್ಮಗಳು ಹೇಗಿದ್ದಾವೆ? ನಾವು ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಕರ್ಮಗಳನ್ನು ಮಾಡ್ತಾ ಇಲ್ಲ, ವಿರಾಮ ತಗೊಳ್ಳಿಕ್ಕೆ ಕರ್ಮಗಳನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಸಮರ್ಪಣೆಯ ಭಾವ ಇಲ್ಲ, ಅನುಸಂಧಾನ ಅಂತೂ ಇಲ್ಲವೇ ಇಲ್ಲ. ಮಾಡಿಸುವವನು ಯಾರು ಒಳಗೆ ಅಂತ ಸರ್ವಕರ್ತೃತ್ವದ ಅನುಸಂಧಾನ ಇಲ್ಲ. ಹಾಗಾಗಿ ಆ ಕರ್ಮದ ಸಂತತಿ ರಕ್ತ ಬೀಜಾಸುರನಂತ ಆಗ್ಬಿಟ್ಟಿದೆ. ಇದೆಲ್ಲ ಮಾಯೆಯ ಪ್ರಭಾವವೇ ಸರಿ. ಸಂಹಾರ ಹ್ಯಾಕ್ ಮಾಡ್ತಾನೆ ಭಗವಂತ? ಅದು ಒಂದು ಮಾಯನೆ. ಅದನ್ನು ವಿವರಣೆ ಕೊಡ್ತಾರೆ. 100 ವರ್ಷ ಘೋರವಾದ ಮಳೆ, 100 ವರ್ಷ ಬೆಂಕಿ, ಅದರ ತಾಪ, ಅವುಗಳನ್ನೆಲ್ಲ ವಿವರಣೆ ಕೊಡ್ತಾರೆ. ಸಂವರ್ತಕ ಅನ್ನೋ ಹೆಸರಿನ ಮೋಡಗಳನ್ನು ತರಿಸಿ ಸಮಯ ಬಂದಾಗ, ಪ್ರಳಯ ಕಾಲ ಬಂದಾಗ ಸಂವರ್ತಕ ಮೋಡಗಳನ್ನು ತರಿಸಿ ಮಳೆ ಸುರಿಸ್ತಾನಂತೆ. 100 ವರ್ಷ ಮಳೆ ಊಹಿಸ್ಲಿಕ್ಕೆ ಇಲ್ಲ. ಆ ಮಳೆಯ ಮೂಲಕವಾಗಿ ಎಲ್ಲೆಡೆ ನೀರು ಆವರಿಸುವಂತೆ ಮಾಡಿಬಿಡ್ತಾನೆ. ಎಲ್ಲ ಪ್ರಪಂಚದ ಭೂತಗಳನ್ನ ಅದರದೇ ಕಾರಣ ವಸ್ತುಗಳಲ್ಲಿ ಲಯಗೊಳಿಸ್ತಾನೆ. ಅಂದ್ರೆ ಯಾವುದು ಯಾವುದರಿಂದ ಹುಟ್ಟು ಪಡೆದಿರ್ತದೋ ಅದನ್ನು ಅಲ್ಲೇ ಮತ್ತೆ ಪುನಃ ಲಯ ಮಾಡ್ತಾನೆ. ಭೂಮಿಯನ್ನ ನೀರಿನಲ್ಲಿ, ನೀರನ್ನ ಬೆಂಕಿಯಲ್ಲಿ, ಬೆಂಕಿಯನ್ನು ವಾಯುವಿನಲ್ಲಿ, ವಾಯುವನ್ನು ಆಕಾಶದಲ್ಲಿ, ಹೀಗೆ ಲಯಗೊಳಿಸ್ತಾನಂತೆ ಭಗವಂತ. ಈ ಲಯ ಚಿಂತನೆಯನ್ನು ಹೇಳ್ತಾ ಬರ್ತಾರೆ. ಹೀಗೆ ಭಗವಂತ ತನ್ನದೇ ಆದಂತಹ ಶಕ್ತಿಯಿಂದ ಪಾತಾಳ ತಳಮಾರಭ್ಯ ಸಂಕರ್ಷಣ ಮುಖಾನಲಹ, ಪಾತಾಳದ ತಳದಿಂದ ಆರಂಭಿಸಿ ಸಂಕರ್ಷಣವೆಂಬ ಹೆಸರಿನ ಅನಲಹ ಬೆಂಕಿಯನ್ನು ಪ್ರಜ್ವಲಗೊಳಿಸಿ ಇಡೀ ಪ್ರಪಂಚವನ್ನು ನುಂಗಿ ಹಾಕ್ಬಿಡ್ತಾನೆ. ಇಡೀ ಜಗತ್ತು ನುಂಗಿ ಹಾಕ್ತಾನೆ. ದಹನ್ ಊರ್ಧ್ವಶಿಖೋ ವಿಶ್ವಕ್ ವರ್ಧತೆ ವಾಯುನೇರಿತ. ಗಾಳಿ ಬಂದ ಹಾಗೆ ಬೆಂಕಿ ಜೋರಾಗ್ತದೆ. ಹೇಗೋ ಗಾಳಿ ಬಯಸಿ ತನ್ನ ಸಂಕರ್ಷಣ ಅನಲವನ್ನ ಜೋರುಗೊಳಿಸಿ ಎಲ್ಲ ಪ್ರಪಂಚವನ್ನ ಸುಟ್ಟು ಬೂದಿ ಮಾಡ್ತಾನೆ. ಇದು ಭಗವಂತನ ಮಾಯೆ. ಸೃಷ್ಟಿ ಮಾಡ್ಲಿಕ್ಕೆ ಭಗವಂತ ಎಷ್ಟು ಉತ್ಸಾಹ, ಅಷ್ಟೇ ಉತ್ಸಾಹ ಸಂಹಾರದೊಳಗೂ ಇದೆ ದೇವರಿಗೆ. ಎಷ್ಟು ನಿರಪೇಕ್ಷ, ಅಷ್ಟೇ ನಿರಪೇಕ್ಷ ಸಂಹಾರದಲ್ಲೂ ಇದೆ ಅಂತೆ. ಇದನ್ನೇ ಭಗವಂತನ ಮಾಯೆ ಅಂತ ಕರಿಬೇಕು ಅಂತ. ಏವಂ ಏಷಾ ಮಾಯಾ ಭಗವತ ಸರ್ಗಸ್ಥಿತ್ಯಂತಕಾರಿಣಿ, ಸರ್ಗಕಾರಿಣಿ ಅಂತಕಾರಿಣಿ ಸ್ಥಿತಿಕಾರಿಣಿ ಚ ಮಾಯಾ ತ್ರಿವರ್ಣಾವರ್ಣಿತಾಸ್ಮಾಭಿ ಕಿಂ ಭೂಯ ಶ್ರೋತುಮಿಚ್ಛಸಿ. ಅಂತೂ ನಿನಗೆ ಸೃಷ್ಟಿಕಾರಿ ಮಾಯಾ, ಸ್ಥಿತಿಕಾರಿ ಮಾಯಾ, ಅಂತಕಾರಿಣಿ ಮಾಯಾ, ಈ 3 ಮಾಯೆಯನ್ನು ವಿವರಣೆ ಕೊಟ್ಟಿದ್ದೇನಲ್ಲಪ್ಪ, ಇದನ್ನು ಯಥಾವತ್ತಾಗಿ ಅನುಸಂಧಾನ ಮಾಡು. ಭಗವಂತ ಹೇಗೆ ಮಾಡ್ತಾನೆ ಅಂತ ಇನ್ನೇನಾದ್ರೂ ಹೆಚ್ಚಿನ ಕೇಳೋ ಅಭಿಪ್ರಾಯ ಇದ್ರೆ ಕೇಳು ಅಂತ. ಈಗ ಅಂತರಿಕ್ಷ ಅನ್ನೋ ಜ್ಞಾನಿಗಳ ಉಪದೇಶ ಮಾಡಿದ್ದನ್ನು ನೋಡಿದ್ವಿ. ಪ್ರಬುದ್ಧ ಅಂತ ಮತ್ತೊಬ್ಬ ಜ್ಞಾನಿಗಳ ಉಪದೇಶ. ವಿದೇಹ ರಾಜ ಅವರನ್ನು ಪ್ರಶ್ನಿಸಿದ. ಯಥೈತಾಂ ಐಶ್ವರೀಂ ಮಾಯಾಂ ದುಸ್ತರಾಮ ಕೃತಾತ್ಮಭಿ. ಹೌದು, ಈ ಮಾಯೆ ಏನೋ ಬಹಳ ದುಸ್ತರ, ದಾಟ್ಲಿಕ್ಕಾಗಲ್ಲ. ಎಲ್ಲರೂ ಸೃಷ್ಟಿಗೆ ಬರೋರೆ, ಎಲ್ಲರೂ ಸ್ಥಿತಿಗೆ ಬರೋರೆ, ಎಲ್ಲರೂ ಸಂಹಾರದ ಪುನಃ ಸೇರೋರೆ.
ಇಂಥ ಮಾಯೆಯಿಂದ ದೂರ ಸರಿಸಲಿಕ್ಕೆ ಏನಾದ್ರೂ ಉಪಾಯ ಇದೆನಾ? ಅಂದ್ರೆ ಸೃಷ್ಟಿಗೆ ಬರದಂತೆ, ಸ್ಥಿತಿಗೆ ಬರದಂತೆ, ಸಂಹಾರಕ್ಕೆ ಬರದಂತೆ ಮಾಡಿಕೊಳ್ಬಹುದಾ ಅಂತ ಪ್ರಶ್ನೆ ಕೇಳಿದ. ಇದು ವಿದೇಹರಾಜನ ಪ್ರಶ್ನೆ. ನಮಗೇನು ಅಪೇಕ್ಷೆ ಇದೆ ಹುಟ್ಟಬೇಕು ಅಂತ ಪದೇ ಪದೇ? ನಮಗೇನು ಅಪೇಕ್ಷೆ ಇದೆನಾ? ಸಂಹಾರ, ಹುಟ್ಟು, ಸಾವು ಇವುಗಳಲ್ಲಿ ಬರ್ತಾ ಇರಬೇಕು ಅಂತ ಅಪೇಕ್ಷೆ ಇದೆನಾ? ಯಾರಿಗಿದೆ? ದಾಟಬೇಕು ಅಂತ ಹೇಳಿ ಇದೆ ನಮ್ಗೆ ಈ ಮಾಯೆಯನ್ನ. ಹಾಗಾದ್ರೆ ಉಪಾಯ ಬೇಕಲ್ಲ ಅಂತ ಪ್ರಶ್ನಿಸಿದ ವಿದೇಹರಾಜ. ತರತ್ಯಂಜ ಸ್ಥೂಲದಿಯೋ ಮಹರ್ಷ ಇದಮಚ್ಯುತಂ ಇದಮುಚ್ಯತಾ. ಬಹಳ ಚಮತ್ಕಾರ, ಬಹಳ ಅದ್ಭುತ. ಸ್ಥೂಲದಿಯ ಅಂಜಃ ತರತಿ, ಮಾಯೆಯಿಂದ ದೂರನಾಗಬಲ್ಲ. ಸೃಷ್ಟಿ ಸ್ಥಿತಿ ಸಂಹಾರದ ಮಾಯೆಯಿಂದ ದೂರನಾಗಬಲ್ಲ ಅಂತಾರೆ ಪ್ರಬುದ್ಧ ಅನ್ನುವಂತಹ ಜ್ಞಾನಿಗಳು. ಕವಿ, ಹರಿ, ಅಂತರಿಕ್ಷ, ನಾಲ್ಕನೆಯವರು ಯಾರಿವರು? ಪ್ರಬುದ್ಧ. ಪ್ರಬುದ್ಧ ಶಬ್ದದ ಅರ್ಥ ಪ್ರಕೃಷ್ಟವಾದ ಶಾಸ್ತ್ರದ ತಿಳುವಳಿಕೆ ಇದ್ದದ್ರಿಂದ ಇವರಿಗೆ ಪ್ರಬುದ್ಧ ಅಂತ ಕರೆದರಂತೆ. ಬುದ್ಧ ಅಂದ್ರೆ ಜ್ಞಾನ, ಒಳ್ಳೆಯ ಜ್ಞಾನ, ಒಳ್ಳೆಯ ತಿಳುವಳಿಕೆ. ಯಾಕಂದ್ರೆ ಮನುಷ್ಯನಿಗೆ ಈ ಮಾಯೆಯಿಂದ ದಾಟೋದನ್ನು ಹೇಳೋರು ಎಷ್ಟು ಸುಲಭ ಇಲ್ಲ, ಬಹಳ ಬೆರಳಿಕೆಯಲ್ಲಿದ್ದಾರೆ. ಎಲ್ಲರೂ ಹೇಳ್ತಾರ ಮಾಯೆಯಿಂದ ದಾಟಬೇಕು ಅನ್ನೋ ಉಪಾಯಗಳನ್ನು ಕೇಳ್ತಾ ಇದ್ದಾನೆ, ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮಾಯೆಯಿಂದ ದಾಟಬೇಕಾದ್ರೆ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ. ಉತ್ತಮ ಗುರುಗಳನ್ನು ಆಶ್ರಯಿಸಿ ಉತ್ತಮ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಮಾತ್ರ ಮಾಯೆಯನ್ನು ದಾಟಲಿಕ್ಕೆ ಆಗ್ತದೆ ಅಂತ ಉತ್ತರ ಕೊಟ್ಟರು. ಅಂದ್ರೆ ಗುರೂಪಶಕ್ತಿಯನ್ನು ಮನುಷ್ಯ ಮಾಡಲೇಬೇಕು ಅನ್ನೋದು ಇವರ ತಾತ್ಪರ್ಯ. ಗುರುಗಳು ಏನ್ ಹೇಳ್ಕೊಡ್ಬೇಕು, ಏನ್ ಹೇಳ್ಕೊಡ್ತಾರೆ ಅಂತ ಪ್ರಶ್ನೆ. ಶಿಷ್ಯನಿಗೆ ಸಾಕಾಗಿರ್ತದೆ ಸಂಸಾರದ ಕಷ್ಟಗಳು, ದಾಟಬೇಕು ಅಂತ ಬಂದು ಗುರುಗಳನ್ನು ಆರಾಧಿಸ್ತಾನೆ. ಅವ್ರು ಏನ್ ಹೇಳ್ಕೊಡ್ತಾರೆ? ತತ್ರ ಭಾಗವತಾಂ ಧರ್ಮಾತ್ ಶಿಕ್ಷೆ ಗುರುವಾತ್ಮ ದೈವತಃ. ಭಾಗವತ ಧರ್ಮಗಳನ್ನ ಗುರುಗಳಾದವರು ಅವನಿಗೆ ಶಿಕ್ಷಣ ಕೊಡ್ಬೇಕಂತ. ಅದಕ್ಕೆ ನಾನು ನಿನ್ನೆ ಉಪನ್ಯಾಸದಲ್ಲಿ ಸ್ಪಷ್ಟ ಹೇಳಿದೆ, ನಾವು ಈ 30 ಭಾಗವತ ಧರ್ಮಗಳನ್ನು ಎಲ್ಲಿವರೆಗೂ ಅಳವಡಿಸಿಕೊಳ್ಳುವುದಿಲ್ಲ ನಮಗೆ ಸಂಸಾರದಿಂದ ಮುಕ್ತಿ ಇಲ್ಲ. ಮಾಡಬಹುದು, ನಾವು ಗೋ ಸೇವೆ ಮಾಡಬಹುದು, ಸಮಾಜ ಸೇವೆ ಮಾಡಬಹುದು, ದಾನ ಮಾಡಬಹುದು, ದೇವಸ್ಥಾನಗಳನ್ನು ಕಟ್ಟಬಹುದು, ಅರವಟ್ಟಿಗೆಗಳ ವ್ಯವಸ್ಥೆಯನ್ನು ಮಾಡಬಹುದು. ಅದೆಲ್ಲ ಅಂಗಗಳಷ್ಟೇ. ಅದು ಆತ್ಮ ಮುಕ್ತಿಗೆ ಹೋಗ್ಲಿಕ್ಕೆ ಅಂಗಗಳು. ಎಕ್ಸಾಮ್ ಬರೆದಾಗ ಸುಂದರ ಅಂಕಗಳಿಗೆ 5 ಮಾರ್ಕ್ಗಳು ಎಕ್ಸ್ಟ್ರಾ ಅಂತ ಕೊಟ್ಟಿರ್ತಾರೆ. ಅಡಿಷನಲ್ ಅನ್ಬೇಕೇನೋ ಅಂತ ಹೇಳ್ತಾರೆ. ಗ್ರೇಸ್ ಮಾರ್ಕ್, ಅಡಿಷನಲ್ ಅಲ್ಲ ಗ್ರೇಸ್ ಮಾರ್ಕ್. ಹಾಗೆ ನಮ್ಮ ಬದುಕಿನಲ್ಲಿ ನಾವು ಮಾಡುವಂತಹ ಸಾಮಾಜಿಕ, ಶೈಕ್ಷಣಿಕ, ಈ ಸೇವಾರೂಪವಾದ ಎಲ್ಲಾ ಕಾರ್ಯಗಳು ಇವತ್ತು ಗ್ರೇಸ್ ಮಾರ್ಕ್ಸ್ ಮಾತ್ರ ಆತ್ಮನನ್ನು ಕರ್ಕೊಂಡು ಹೋಗ್ತಾರೆ. ಗ್ರೇಸ್ ಮಾರ್ಕ್ಸ್ ಅಂದ್ರೆ ಗೊತ್ತಾಗ್ತದೆ. ನಾವಿವತ್ತು ಅದನ್ನೇ ಬಹಳ ದೊಡ್ಡದು ಅಂತ ಮಾಡ್ಕೊಂಡಿದ್ದೇವೆ. ಅಂದ್ರೆ ಪರೀಕ್ಷೆಗಳಲ್ಲಿ ನಮಗೆ ಏನಾಗ್ತಿದೆ ಅಂದ್ರೆ ಬಹಳ ಸುಂದರವಾಗಿ ಬರಬೇಕು, ಅಕ್ಷರಗಳು ಮೂಡಬೇಕು ಅಂತ ಕ್ವಶನ್ ಆನ್ಸರ್ ಕೊಡೋದಕ್ಕಿಂತ ಹೆಚ್ಚಾಗಿ ಅಕ್ಷರ ತಿದ್ದೋದ್ರಲ್ಲೇ ಮನಸ್ಸು ಜಾಸ್ತಿ ಆಗಿದೆ. ಎಷ್ಟು ಕ್ವಶನ್ಸ್ ಇದೆ, ಎಂತೆಂಥವುಗಳು, ಎಂತೆಂಥ ಆನ್ಸರ್ಸ್ ಅನ್ನು ಕೊಡಬೇಕಿದೆ, ಅದನ್ನ ಬಿಟ್ಬಿಟ್ಟಿದ್ದಾನೆ. 20 ಮಾರ್ಕ್ಸ್ ಬಿಟ್ಟ, 15 ಮಾರ್ಕ್ಸ್ ಬಿಟ್ಟ, ಹಾಗಾಗಬಾರ್ದು. ಹಾಗಾಗಿ ಭಾಗವತ ಧರ್ಮ ಅನ್ನೋದು ಕಡ್ಡಾಯವಾಗಿ ಆತ್ಮ ಉದ್ಧಾರಕ್ಕೋಸ್ಕರ ಪ್ರತಿಯೊಬ್ಬರಿಂದ ಪಾಲನೆ ಆಗಬೇಕು, ಅದರ ಶಿಕ್ಷಣ ಪಡಿಬೇಕು ಅಂತ ಅನ್ನೋದು ಪ್ರಬುದ್ಧ ಅನ್ನೋ ಜ್ಞಾನಿಗಳ ಅಭಿಪ್ರಾಯ. ಅದರ ಮುಂದಿನ ಸ್ಟೆಪ್ ಭಾಗವತ ಧರ್ಮಗಳು ಯಾವುವು, ಅವುಗಳ ಪರಿಚಯ ಆಗ್ಬೇಕಷ್ಟೇ. ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೆ ಶ್ರದ್ಧಾಯ ಕೋಚಿತಂ ಶೌಚಂ ತಪಸ್ಥಿತಿಕ್ಷಾಂಚ ಮೌನಂ ಸ್ವಾಧ್ಯಾಯ ಆರ್ಜವಂ ಸ್ವಾಧ್ಯಾಯ ಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಸಮತ್ವಂ ದ್ವಂದ್ವ ಸಂಜ್ಞಯೋಃ. ಹೀಗೆ ಪ್ರಾರಂಭ ಆಗ್ತದೆ. ಇಲ್ಲಿ 28 ತನಕ ಪ್ರಾಯ 29, 28 ಭಾಗವತ ಧರ್ಮಗಳನ್ನ ಶ್ಲೋಕದ ರೂಪದಲ್ಲಿ ಹೇಳಿಕೊಡ್ತದೆ 11ನೇ ಸ್ಕಂಧ.
ಭಾಗವತದಲ್ಲಿ ಒಟ್ಟು 2 ಕಡೆಯಲ್ಲಿ ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ. 7ನೇ ಸ್ಕಂಧದಲ್ಲಿ ನಾರದರ ಉಪದೇಶದಲ್ಲಿ ಮೂಡಿ ಬಂದದ್ದು ಒಂದು, 11ನೇ ಸ್ಕಂಧದಲ್ಲಿ ಪ್ರಬುದ್ಧರ ಉಪದೇಶದಲ್ಲಿ ಮೂಡಿ ಬರ್ತಾ ಇರೋದು ಮತ್ತೊಂದು. ಎರಡನ್ನೂ ನಮಗೆ ಕಂಪೇರ್ ಮಾಡಬೇಕು, ಕಂಪ್ಯಾರಿಟಿವ್ ಸ್ಟಡಿ ಎರಡನ್ನೂ ಮಾಡಬೇಕು. ಆದ್ರೆ ಪದಗಳು ಬೇರೆ ಇವೆ, ಒಂದನ್ನೇ ಹೇಳಿರ್ತಾರೆ ಅರ್ಥ. ಅದನ್ನ ಸಾರೋದ್ಧಾರಕಾರರು ಸಂಶೋಧನೆ ಮಾಡಿ 30ರಲ್ಲಿ ಎಲ್ಲವನ್ನು ಬಂದಿದೆ ಅಂತ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಇದು ವಿಷ್ಣು ತೀರ್ಥರ ಮಹಿಮೆ. ಭಾಗವತ ಸಾರೋದ್ಧಾರ ಅಂತ ಒಂದಿದೆ, ಅಲ್ಲಿ ಭಾಗವತ ಧರ್ಮೋಪದೇಶ ಪ್ರಕರಣ ಅಂತ ಒಂದು ಪ್ರಕರಣ. ಅವರು ಪ್ರಾರಂಭದಲ್ಲಿ ವ್ಯಾಖ್ಯಾನ ಮಾಡುವಾಗ ಇದನ್ನು ಹೇಳ್ತಾರೆ, ನಾನು 7ನೇ ಸ್ಕಂಧ ಹಾಗೂ 11ನೇ ಸ್ಕಂಧದಲ್ಲಿ ಬಂದದ್ದು ಎರಡನ್ನೂ ಸೇರಿಸಿ ಯಾವುದು ಪುನರುಕ್ತವಾಗಿಲ್ಲ ಅನ್ನೋದನ್ನು ನಿಮಗೆ ಮನದಟ್ಟು ಮಾಡಿ ವಿವರಣೆ ಕೊಡ್ತೇನೆ ಅಂತ ಹೇಳಿದ್ದಾರೆ. 11ನೇ ಸ್ಕಂಧ ಪ್ರಧಾನ ವಿಷಯವೇ ಭಾಗವತ ಧರ್ಮ. ನಿನ್ನೆ ಹೇಳುವಾಗ ಇದನ್ನು ಅಪ್ಲಿಕೇಶನ್ ಅಂತ ನಾನು ಅದಕ್ಕೆ ತಿಳಿಸಿದೆ. ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದು ಕಲಿಬೇಕು. 11ರಲ್ಲಿ ಹೇಳುವ ಈ ಭಾಗವತ ಧರ್ಮಗಳನ್ನ ಇನ್ನು ಉಳಿದ 10 ಸ್ಕಂಧಗಳಲ್ಲಿ ಯಾರ್ಯಾರ ಪಾತ್ರಗಳ ಕಥೆ ಹೇಳ್ತದೆ ಭಾಗವತ, ಆ ಪಾತ್ರಗಳಲ್ಲಿ ಈ ಧರ್ಮಗಳು ಹೇಗೆ ಸೇರ್ಕೊಂಡಿದ್ದು ಅಂತ ಅಪ್ಲೈ ಮಾಡ್ಕೊಳ್ಬೇಕು. ಓ, ಹೀಗಿದ್ದದಕ್ಕೆ ಹೀಗಾಗಿದ್ದ, ಹೀಗಿದ್ದದಕ್ಕೆ ಹೀಗಾದ, ಹೀಗಿಲ್ಲದೆ ಇದ್ದದಕ್ಕೆ ಹೀಗಾದ, ಹೀಗೆ ಅಪ್ಲೈ ಮಾಡ್ಕೊಂಡ್ರೆ ನಮಗೊಂದು ವಿವರಣೆ ಸಿಗ್ತದೆ. ಓ, ಇಷ್ಟೆಲ್ಲ ಭಾಗವತ ಧರ್ಮ ಅಳವಡಿಸಿಕೊಂಡವರೇನೆ ಭಗವಂತನಿಗೆ ಬಹಳ ಪ್ರಿಯರಾದರು. ಆವಾಗ ನಾವು ಕೂಡ ದೇವರಿಗೆ ಪ್ರಿಯರಾಗಬೇಕಾದ್ರೆ ನಮ್ಮಿಂದ ಭಾಗವತ ಧರ್ಮಗಳನ್ನ ಅನುಷ್ಠಾನ ಆಗಲಿ ಅಂತ ದೇವರ ಅಪೇಕ್ಷೆ ಪಡ್ತಾನೆ. ಭಾಗವತದ ಉದ್ದೇಶವೇ ಅದು. ಭಾಗವತದ ಉದ್ದೇಶ ಏನು? ತೇನೇ ಬ್ರಹ್ಮಹೃದಯಾದಿ ಕವಯೇ, ಬಹಳ ಹೃದಯದಿಂದ ಅಂತಃಕರಣದಿಂದ ಉಪದೇಶ ಮಾಡಿದ ಕೃತಿ ಅಂದ್ರೆ ಅದು ಭಾಗವತ. ಅಂತಃಕರಣದಿಂದ ಯಾವಾಗ ಹೇಳ್ತಾರೆ? ಮಕ್ಕಳು ದಾರಿ ತಪ್ಪಬಾರದು ಅನ್ನೋದು ತಾನೇ ನಮ್ಮನಿಗೆ ಉದ್ದೇಶ. ಯಾವಾಗಲೂ ಬಡತನ, ಅಳೋದು, ರೋಗ ರುಜಿನ, ಬಳಲೋದು ಇಂಥವುಗಳಲ್ಲಿ ಇರಲಿ ಅಂತ ಯಾವ ಅಮ್ಮ ತಮ್ಮ ಮಕ್ಕಳ ಬಗ್ಗೆ ಅಪೇಕ್ಷಿಸ್ತಾಳೆ? ಅವಳ ಅಮ್ಮನಾಗ್ತಾಳ. ಆವಾಗ ಒಂದು ಜನ್ಮದ ತಾಯಿಗೇನೆ ಅಪೇಕ್ಷೆ ಇರಲ್ಲ ತನ್ನ ಮಕ್ಕಳ ಬಗ್ಗೆ. ಎದೆ ಉದ್ದ ಬೆಳಿಲಿ, ದಷ್ಟಪುಷ್ಟ ಬೆಳಿಲಿ, ನಿರೋಗಿಯಾಗ್ಲಿ, ಚೆನ್ನಾಗಿ ಸಂಪಾದನೆ ಮಾಡಲಿ, ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ. ಒಂದು ಜನ್ಮದ ಅಮ್ಮನಿಗೆ ಇಷ್ಟ ಆಸೆ ಇದೆ ಅಂತೆ. ಒಂದೇ ಜನ್ಮ ಅವಳಿಗೂ ನಮಗೂ ಸಂಬಂಧ ಅಷ್ಟೇ. ಒಂದು ಜನ್ಮದ ಅಮ್ಮನಿಗೂ ನಮಗೂ ಇರುವ ಸಂಬಂಧ ಇಷ್ಟಿದ್ರೆ ಅಮ್ಮ ಅಷ್ಟು ಕನಸು ಕಟ್ಕೊಳ್ತಾಳೆ ಮಕ್ಕಳ ಬಗ್ಗೆ. ಇಂದ ಅನಾದಿಯಿಂದ ನಮಗೂ ಅವನಿಗೂ ಸಂಬಂಧ ಯಾವತ್ತೂ ಕಡಿಲಿಕ್ಕೆ ಇಲ್ಲ. ಈ ಕರಡು ಬಳ್ಳಿ ಅಂತ ಕತ್ತರಿಸ್ತಾರಂತೆ ಡಾಕ್ಟರ್. ಅಮ್ಮನಿಗೆ ಸಮಸ್ಯೆ ಆಗ್ಬಾರ್ದು, ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದು ಅಂತ. ದೇವರು ನಮ್ಮ ಜೊತೆಗೆ ಕರಡು ಬಳ್ಳಿ ಕತ್ತರಿಸ್ಕೊಳ್ಳೇ ಇಲ್ಲ. ಅಷ್ಟು ಗಟ್ಟಿ ಇಟ್ಕೊಂಡಿದ್ದಾನೆ ನನ್ನನ್ನ, ನಮ್ಮನ್ನೆಲ್ಲರನ್ನ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಮಮೈವಾಂಶ ಅರ್ಜುನನಿಗೆ ಹೇಳಿದ ಕೃಷ್ಣ, ನಿನಗೆ ಅಣ್ಣ, ತಮ್ಮ, ಮಾವ, ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಅಂತ ಒಂದು ಜನ್ಮದ ಸಂಬಂಧ ಹೇಳ್ಕೊಂಡು ಆಟ ಆಡ್ತಾ ಇದೆಯಲ್ಲ ಅರ್ಜುನ. ಎದುರುಗಡೆ ಇದ್ದವರೆಲ್ಲ ನನಗೆ ಅನಾದಿಯಿಂದ ಸಂಬಂಧ ಇದೆ ಗೊತ್ತಾ? ಮಮೈವ ಅಂಶೋ ಜೀವಲೋಕೆ ಜೀವಭೂತ ಸನಾತನ. ಯಾಕಂದ್ರೆ ನಾನು ಅವ್ರ ಜೊತೆಗೆ ಸಂಬಂಧ ಬಿಟ್ಕೊಂಡೇ ಇಲ್ಲ, ಕತ್ತರಿಸ್ಕೊಂಡೇ ಇಲ್ಲ. ಇಷ್ಟು ಭಗವಂತ ತನ್ನ ಮಕ್ಕಳ ಬಗ್ಗೆ ಅಭಿಪ್ರಾಯ ಪಡ್ತಾನೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ಅಹಂ ಬೀಜ ಪ್ರದ ಪಿತಾ ಯೋನ ಪಿತಾ ಜನಿತಾಯೋ ವಿಧಾತ ಅಂತ ವೇದಗಳು ಸಾರಿ ಸಾರಿ ಹೇಳಿದ್ದೇನಲ್ಲ, ಭಗವಂತನೇ ತಂದೆ, ಭಗವಂತನೇ ನಮ್ಮೆಲ್ಲರ ತಾಯಿ ಅಂತ. ಆ ತಾಯಿಗೆ ನಮ್ಮ ಬಗ್ಗೆ ಇರುವ ಭಾವ ಏನು? ಅವನಿಗೆ ನಮ್ಮನ್ನ ಪ್ರೀತಿಸೋದು ಅಂದ್ರೆ ಅರ್ಥ ಏನು? ಭಾಗವತ ಧರ್ಮಗಳನ್ನು ಆಚರಣೆ ಮಾಡಲಿ ಅನ್ನೋದಷ್ಟೇ, ಬೇರೆ ಏನಲ್ಲ. ಅದನ್ನು ವಿವರಣೆ ಮಾಡ್ತಾರೆ. ಭಾಗವತ ಧರ್ಮ ಅಂದ್ರೆ ಏನು? ಯಾವುದನ್ನು ಅಳವಡಿಸಿಕೊಳ್ಳೋದ್ರಿಂದ ಭಗವಂತನ ಪ್ರೀತಿ ಸಂಪಾದಿಸ್ತೇವೋ ಅದೇ ಭಾಗವತದ ಧರ್ಮ. ಯಾವುದನ್ನು ಅಳವಡಿಸಿಕೊಳ್ಳೋದ್ರಿಂದ
ಪಶು ಪಕ್ಷಿ ಪ್ರಾಣಿ ತಾನಲ್ಲ ಅಂತ ಬೇರ್ಪಡಿಸಿ ತಿಳಿಲಿಕ್ಕಾಗ್ತದೋ ಅದೇ ಭಾಗವತ ಧರ್ಮ. ಇದೊಂದು ಎಕ್ಸ್ಟ್ರೀಮ್ ವ್ಯವಸ್ಥೆಯನ್ನು ಚಿಂತನೆ ಮಾಡಿದ್ರೆ ಸಾಕು. ಈಗೆಲ್ಲ ಬೌದ್ಧಿಕ ಒಂದು ದಿವಾಳಿತನ ನಡೆದಿದೆ. ಅಂದ್ರೆ ಧರ್ಮವನ್ನು ಬೇರ್ಪಡಿಸಿ ಮಾನವತೆಯನ್ನು ಬೇರ್ಪಡಿಸುವ ಕುಬುದ್ಧಿ ಜೀವಿಗಳು ಜಾಸ್ತಿ ಆಗಿದ್ದಾರೆ. ಭಾಗವತವನ್ನು ಅನುಷ್ಠಾನ ಮಾಡಿದಾಗ ಅಥವಾ ಅಧ್ಯಯನ ಮಾಡಿದಾಗ ಅನಿಸ್ತಾ ಇರೋದೇನು ಅಂದ್ರೆ ಮಾನವತೆ ಭಾಗವತ ಧರ್ಮಕ್ಕೆ ಬೇರ್ಪಡಿಸಲಿಕ್ಕೆ ಬರ್ತಾ ಇಲ್ಲ. ಅದೆರಡೂ ಒಂದೇ. ಮನುಷ್ಯ ಇದನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾಗ ಅರ್ಥ ಆಗ್ತಾ ಇದೆ. ಅವರು ಹೇಳ್ತಾರೆ, ಸರ್ವತೋ ಮನಸ್ಸೋ ಸಂಗಂ ಆದೌ ಸಂಗಂಚ ಸಾಧುಷು. ನಿನ್ನ ಬದುಕಿನುದ್ದಕ್ಕೂ ಮೊದಲು ಒಂದ್ಸರಿ ಹೇಳಿಬಿಡ್ತೀರಿ, ತುಂಬಾ ವಿಷಯಗಳಿದೆ. ಎಲ್ಲ ರೀತಿಯಿಂದ ಮಾನಸಿಕ ಸಂಘವನ್ನ ಪರಿತ್ಯಜಿಸು. ಇದು ಮೊದಲನೇ ಭಾಗವತದ ಧರ್ಮ. ಅಸಂಗಂ, ಸರ್ವತಃ ಮನಸಃ ಅಸಂಗಂ, ಇದು ಮೊದಲನೇ ಭಾಗವತದ ಧರ್ಮ. ಬಹಳ ಟೆನ್ಷನ್ ಹೋಗ್ಬೇಡ, ಬಹಳ ಯೋಚನೆ ಮಾಡಬೇಡ, ಚಿಂತನೆ ಮಾಡಬೇಡ. ಬಹಳ ಸುಲಭ ಹೇಳ್ಕೊಡ್ತದೆ. ಇದು ಮಾನವತೆ ಅಲ್ವಾ? ಸರ್ವತೋ ಮನಸ್ಸು ಅಸಂಗಂ, ಮೊದಲನೇ ಸ್ಟೆಪ್ಪೇ ಇರುತ್ತೆ. ಡಿಟ್ಯಾಚ್ಮೆಂಟ್ ಅಂತ ಇನ್ನೊಂದು ಹೆಸರಿನಲ್ಲಿ ಹೇಳ್ತೇವಲ್ಲ, ಡಿಟ್ಯಾಚ್ಮೆಂಟ್ ಮನುಷ್ಯನನ್ನ ಬಹಳ ಕಾಮಾಗಿ ಇಡ್ತದೆ, ಚೆನ್ನಾಗಿರ್ತದೆ. ಇದರಲ್ಲಿ ದೇವರ ಪ್ರೀತಿ ಅನ್ನೋ ಅಂಶ ಹೆಚ್ಚು ಸೇರಿಸಿಕೊಂಡ್ರೆ ಸಾಕು, ಅದು ಧರ್ಮವಾಗಿರುತ್ತೆ. ಯಾಕೆ ನೀನು ಅಸಂಗದಿಂದ ಇದ್ದಿ? ದೇವರ ಪ್ರೀತಿಗಾಗಿ ಅಂತ ಸೇರಿಸ್ಕೋ ಸಾಕು. ಆ ದೇವರ ಪ್ರೀತಿ ಅನ್ನೋ ಅಂಶ ಸೇರದೆ ಹೋದ್ರೆ ಅದು ಧರ್ಮ ಆಗಲ್ಲ. ಅದಕ್ಕೆ ಇನ್ನೇನಾದ್ರೂ ಹೆಸರು ಕೊಟ್ಟು ಅದನ್ನ ದಾಸರೆಲ್ಲ ಆ ಕಾಲದಲ್ಲಿ ಹಂಗಿಸಿ ಪ್ರಾಣಿಗಳ ಉದಾಹರಣೆಗಳನ್ನು ಕೊಟ್ಟು ದೇವರ ಪ್ರೀತಿಯನ್ನು ನೆನಪಿಸಿಕೊಡ್ತಾ ಇದ್ದಾರೆ. ಸ್ನಾನ ಮಾಡಬೇಡ ಅಂತ ಹೇಳಿಲ್ಲ, ಉಪವಾಸ ಇರಬೇಡ ಅಂತ ಹೇಳಿಲ್ಲ. ಸ್ನಾನದ ಹೆಸರಿನಲ್ಲಿ ಭಗಪಕ್ಷಿ ಮಾಡ್ದಂಗೆ ಮಾಡಬೇಡ ಅಂದ್ರೆ ಅದಕ್ಕೆ. ಉಪವಾಸದ ಹೆಸರಿನಲ್ಲಿ, ಧ್ಯಾನದ ಹೆಸರಿನಲ್ಲಿ ಭಗಪಕ್ಷಿ ಆಡ್ದಾಗ ಆಡಬೇಡ, ಕಾಡಿ ಆಡ್ದಾಗ ಆಡಬೇಡ ಅಂದ್ರೆ ಅರ್ಥ ಏನು? ಅವು ಎಲ್ಲ ಉಪವಾಸ ಇದ್ದಾವೆ, ಅವು ನೀರಿನಲ್ಲಿ ಮುಳುಗುತ್ತಾವೆ, ಕಪ್ಪೆ ಯಾವಾಗಲೂ ನೀರಿನಲ್ಲೇ ಇರ್ತದೆ. ಅವುಗಳ ಉದಾಹರಣೆ ಯಾಕೆ ಕೊಟ್ಟರು ಅಂದ್ರೆ ಅಲ್ಲೆಲ್ಲೂ ದೇವರ ಪ್ರೀತಿ ಅನ್ನೋ ಅಂಶ ಸೇರ್ಕೊಂಡಿಲ್ಲ ಅಂತ ನಮಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಷ್ಟೇ. ಹಾಗಾಗಿ ಮನುಷ್ಯ ತನ್ನನ್ನ ತಾನು ಹೀಗೆ ಚಿಂತನೆ ಮಾಡಿಕೊಳ್ಳಿ, ಎಲ್ಲ ವಸ್ತುಗಳಿಂದ ಅಸಂಗವನ್ನು ತಾಳಿ. ಮನುಷ್ಯನಿಗೆ ಅಸಂಗತೆಗೆ ಅನಿವಾರ್ಯ ಯಾವುದು ಗೊತ್ತೋ? ಅಸಂಗತೆ ಬೇಗ ಬರಲ್ಲ. ಡಿಟ್ಯಾಚ್ಮೆಂಟಿಗೆ ಅನಿವಾರ್ಯ ಅಂಗ ಯಾವುದು? ಎರಡನೇ ಹೇಳಿದ್ರಲ್ಲ ಭಾಗವತ ಧರ್ಮ, ಸಾಧುಶುಚ ಸಂಗಮ್ ಅಂತ ಹೇಳಿದ್ದಾರೆ. ಆದ್ರೆ ಮನುಷ್ಯ ಈ ಕೂಡಲೇ ಎಲ್ಲದರಿಂದ ಅಸಂಗ ತಾಳ್ತೇನೆ ಅಂದ್ರೆ ಆಗಲ್ಲ. ಆದೌ ಸಂಗಂಚ ಸಾಧುಷು ಅಂತ ವಿವರಣೆ ಕೊಟ್ಟಿದ್ದಾರೆ. ಆ ಸಜ್ಜನರ ಸಂಘ ಮನುಷ್ಯನಿಂದ ಹೆಚ್ಚೆಚ್ಚು ನಡೆದ ಭಾಗವತದ ಧರ್ಮ. ಇವತ್ತು ಭಾಗ್ಯ ಶ್ರೀನಿವಾಸನ ಸನ್ನಿಧಾನ, ನಾವು ನೀವು ಕುಳಿತು ಭಗವಂತನ ಕಥೆ, ದೇವರ ವಾಕ್ಯ ವಚನಗಳನ್ನು ಅಧ್ಯಯನ ಮಾಡ್ತಾ ಒಂದಿಷ್ಟು ಅದರ ಅರ್ಥ ತಿಳ್ಕೊಳ್ಳುವಂತಹ ಭಾಗ್ಯ ಬರ್ತದೆ. ಇದೆಲ್ಲ ಸತ್ಸಂಗದಲ್ಲಿ ಪರ್ಯವಸಾನ ಆಗ್ತದೆ. ಇದು ಭಾಗವತ ಧರ್ಮ. ಇದು ಭಾಗವತ ಧರ್ಮ ಅಲ್ಲ ಅನ್ಕೊಳ್ಬಾರ್ದು, ಇದು ಭಾಗವತ ಧರ್ಮವೇ. ಸಂಶಯ ಪಡುವ ಹಾಗಿಲ್ಲ ಈ ವಿಷಯದಲ್ಲಿ. ಬೇಕಂದ್ರೆ ಇದೊಂದು ವಿವರಣೆಯನ್ನು ಭಗವತ್ಪಾದ ಮಧ್ವಾಚಾರ್ಯರು ಬಹಳ ಕೊಟ್ಟಿದ್ದಾರೆ. ಮುಂದಿನ ಒಂದು 4 ಹೇಳಿ ಮತ್ತೆ ಹಿಂದೆ ಬರೋಣಂತೆ. 11ನೇ ಸ್ಕಂದ ಹೇಗೆ ಹೇಳಬೇಕು? ಸಿಂಹಾವಲೋಕನ ನ್ಯಾಯದಿಂದ ಹೇಳ್ಬೇಕಂತ. ಸಿಂಹಾವಲೋಕನ ನ್ಯಾಯ ಅಂದ್ರೆ ಸಿಂಹದ ಸ್ವಭಾವ ಮುಂದೆ 4 ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಯಾರಾದ್ರೂ ಬಂದ್ರ ಅಂತ ನೋಡ್ತದೆ, ಮತ್ತೆ 4 ಹೆಜ್ಜೆ, ಮತ್ತೆ ಹಿಂದೆ ತಿರುಗಿ ನೋಡ್ತದೆ, ಮತ್ತೆ 4 ಹೆಜ್ಜೆ. ಇದು ಸಿಂಹ ನಡಿಗೆ. ಅದು ಸಿಂಹಾವಲೋಕನ ನ್ಯಾಯ ಅಂತ ನಮ್ಮಲ್ಲಿ ಪ್ರಸಿದ್ಧ. ಭಾಗವತ 11ನೇ ಸ್ಕಂದ ಹ್ಯಾಕ್ ಚಿಂತನೆ ಮಾಡಬೇಕು ಅಂದ್ರೆ ಮುಂದೆ ಹೋಗ್ಬೇಕು ಮತ್ತೆ ಹಿಂದೆ ತಿರುಗಬೇಕು, ಮುಂದೆ ಹೋಗ್ಬೇಕು ಹಿಂದೆ ತಿರುಗಬೇಕು. ಮಂಡೂಕ ಪ್ಲುಪ್ತದಂತೆ ಹೇಳಿಬಿಟ್ರೆ ಎಲ್ಲ ಎಡವಟ್ಟಾಗ್ತದೆ. ಮಂಡೂಕ ಪ್ಲುಪ್ತ ಅಂದ್ರೆ ಗೊತ್ತಿರ್ಬೇಕು ನಮಗೆ. ಈ ಕಪ್ಪೆ ಹಾರ್ಬೇಕು ಅಂತ ಅಪೇಕ್ಷಿಸ್ತದಲ್ಲ, ಮಧ್ಯದಲ್ಲಿರೋ ವಿಷಯಗಳನ್ನು ನೋಡಲ್ಲ, ಸರ ಹಾಕೊಂಡು ಮುಂದೆ ಹೋಗ್ಬಿಡ್ತದೆ. ಈಗಿನ ಪುರಾಣಗಳು ಹಾಗೆ ಆಗಿದ್ದಾರೆ. ಈಗಿನ ಪುರಾಣಗಳೇನಾಗಿದ್ದಾವೆ ಸಮಸ್ಯೆ,
ಅದು ಅವನಿಗೂ ಅರ್ಥ ಆಗಿಲ್ಲ. ಹೇಳಿದ್ರೆ ಒಂದು ವೇಳೆ ಕೇಳೋರು ಅದನ್ನ ತಗೊಳ್ಳುವಷ್ಟು ಮನಸ್ಥಿತಿಯವರು ಇಲ್ಲ. ಅದಕ್ಕೆ ಆ ವಿಷಯವನ್ನು ಆತ ಏನ್ ಮಾಡ್ತಾನೆ, ಸ್ಕಿಪ್ ಅಂತ ಹೆಸರಿದೆ ಅಲ್ವಾ, ಸ್ಕಿಪ್ ಮಾಡಿ ಮುಂದೆ ಹಾಕ್ಬಿಡ್ತಾನೆ. ಅವಾಗ ಅದು ಭಾಗವತ ಆಗಲ್ಲ. ಮಂಡೂಕ ವೃತ್ತಿ ಮನುಷ್ಯರಿಗೆ ವಿಷಯದಿಂದ ದೂರ ಮಾಡ್ತಾರೆ. ಎಷ್ಟೋ ವಿಷಯಗಳನ್ನು ತಿಳಿಯದೆ ಇರೋ ಹಾಗೆ ಮಾಡ್ತಾರೆ, ಹಾಗೆ ಮಾಡೋ ಹಾಗೆ ಮಾಡೋ ಹಾಗೆ. ಸಂಗಂಚ ಸಾಧುಷು, ಮನುಷ್ಯ ಸಾಧು ಸಂಘವನ್ನ ಮಾಡಬೇಕು, ಅದು ದೇವರ ಪ್ರೀತಿಗಾಗಿ ಸಮಯ ಮೀಸಲಿಡಬೇಕು ಅದಕ್ಕೆ ಅಂತಂದ್ರೆ ಅದು ಭಾಗವತ ಧರ್ಮ. ಮುಂದೆ ಏನ್ ಹೇಳ್ತಾರೆ, ದಯಾ ಮೈತ್ರಿ ಪ್ರಶ್ರಯ ಭೂತೇಶು ಅರ್ಥ ಯಥಾ ಉಚಿತಂ, ಇದೊಂದು ಭಾಗವತ ಧರ್ಮ. ಒಂದಿಷ್ಟು ವಸ್ತುಗಳ ಮೇಲೆ, ಒಂದಿಷ್ಟು ಪ್ರಾಣಿಗಳ ಮೇಲೆ ಮನುಷ್ಯ ದಯೆ ತೋರಲೇಬೇಕಂತೆ, ಅದೇ ಭಾಗವತ ಧರ್ಮ. ಎಲ್ಲ ವಸ್ತುಗಳಲ್ಲಿ ದಯೆ ಅಲ್ಲ, ಬೌದ್ಧಿಕ ಆಲೋಚನೆ ಬಿಡುತ್ತದೆ ಭಾಗವತ. ಯಥೋಚಿತಂ ದಯ, ಯಥೋಚಿತಂ ಮೈತ್ರಿ, ಯಥೋಚಿತಂ ಪ್ರಶ್ರಯಶ್ಚ. ಇದನ್ನು ಅನುಗುಣವಾಗಿ ನಡೆಸ್ಕೋ. ಎಲ್ಲಿ ದಯೆ ತೋರ್ಬೇಕೋ ಅಲ್ಲೇ ದಯೆ ತೋರ್ಬೇಕು. ಯಾಕೆ ತೋರ್ಬೇಕು ಅಂತ ಮತ್ತೆ ಪ್ರಶ್ನೆ ಮಾಡಬೇಡ. ಅದು ಭಾಗವತ ಧರ್ಮ ಅಂತ ದಯೆ ತೋರೋ, ದೇವರು ನಿನಗೆ ಪ್ರೀತನಾಗ್ತಾನೆ. ಇದಕ್ಕೆ ಅಂತ ಮಹಾಭಾರತದಲ್ಲಿ ಸಾಕಷ್ಟು ಉಪಾಖ್ಯಾನಗಳಿದ್ದಾವೆ. ಮನುಷ್ಯನಿಗೆ ದಯೆ ಹೇಗೆ ದೇವರನ್ನು ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಕಾರಣ ಆಗ್ತದೆ. ಬಹಳ ಪ್ರಸಿದ್ಧ ಕಥೆ ಕೇಳಿರ್ಬೇಕಲ್ಲ. ಸಾಧುಗಳು ಕಾಶಿ ಯಾತ್ರೆ ಮಾಡಿ ಗಂಗೆಯನ್ನು ತುಂಬಿಕೊಂಡು ರಾಮೇಶ್ವರಕ್ಕೆ ಹೊರಟಿದ್ದಾರೆ. ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದೇ ಸಮಯಕ್ಕೆ ಯಾವುದೋ ಒಂದು ಪ್ರಾಣಿ, ಒಂಟೆನೋ ಯಾವುದೋ ಒಂದು ಪ್ರಾಣಿ, ಅದಕ್ಕೆ ಬಹಳ ನೀರಡಿಕೆ ಆಗಿದೆ. ಇಬ್ರು ಸಾಧುಗಳು ಗಂಗೆ ತುಂಬಿಕೊಂಡು ಹೊರಟಿದ್ದಾರೆ. ರಾಮೇಶ್ವರದ ಲಿಂಗದ ಮೇಲೆ ಹಾಕಬೇಕು ಗಂಗೆಯನ್ನ ಅಂತ ಸಂಪ್ರದಾಯ ಅಲ್ವಾ. ಒಬ್ಬ ಸಾಧುವಿಗೆ ಆ ಪ್ರಾಣಿ ಸಾಯ್ತಾ ಇದೆ ಅಂದಾಗ ಅವನ ಮನಸ್ಸಲ್ಲಿ ದಯೆ ಬಂದ್ಬಿಡ್ತು. ಗಂಗೆ ತಗೊಂಡು ರಾಮೇಶ್ವರದ ಲಿಂಗದ ಮೇಲೆ ಹಾಕ್ಬೇಕು, ಈಗ ನೀರು ಬೇಕಾಗಿದೆ ಒಂಟೆಗೆ, ಮೊದಲು ನೀರು ಹಾಕ್ಬೇಕು ಬಾಯಿಗೆ ಅಂತ ಚರ್ಚೆ. ಈತ ತೆಗೆದ ತನ್ನ ಗಿಂಡಿಯಲ್ಲಿ ಗಂಗೆಯನ್ನ ಮುಚ್ಚಳ ತೆಗೆದು ಗಂಗೆಗೆ ನೀರು ಹಾಕ್ಲಿಕ್ಕೆ ಹೋದ. ಈತ ತಡೆದ ಇನ್ನೊಬ್ಬ ಸಾಧು. ಎಷ್ಟು ಕಷ್ಟಪಟ್ಟು ಕಾಶಿ ಯಾತ್ರೆ ಮಾಡಿದ್ರು, ಹೋಗಿ ಹೋಗಿ ಗಂಗೆ ಬಾಯಿಲ್ ಆಗ್ತಾ ಇದೆಯಲ್ಲ, ಅದೇನಾಗ್ತದೋ ಬಿಡ್ತದೋ, ಹುಟ್ಟು ಸಾವು ಯಾರಿಗೆ ತಪ್ಪಿತ್ತು ಇದೆಲ್ಲ ನೋಡಿ ಶಾಸ್ತ್ರ ಈಗಲೇ ಕೆಲಸ ಮಾಡೋದು. ಶಾಸ್ತ್ರಗಳೆಲ್ಲ ಕೆಲಸ ಯಾವಾಗ ಮಾಡ್ತದೆ, ಮನುಷ್ಯನಿಗೆ ತನ್ನ ಸ್ವಾರ್ಥ ಹೆಚ್ಚಾದಾಗಲೇ ಮಾಡ್ತದೆ. ಹಾಕ್ಬಿಡ, ಈತ ಕೇಳಲಿಲ್ಲ, ಹಾಕೇ ಬಿಟ್ಟ. ಬಹಳ ದೂರ ಪ್ರಯಾಣ ಮಾಡಿ ಕಾಶಿ ಯಾತ್ರೆ ಮಾಡಿ ತಂದ ಗಂಗೆ ಎಲ್ಲ ಅದರ ಬಾಯಿಗೆ ಹಚ್ಬಿಟ್ಟ. ರಾಮೇಶ್ವರಕ್ಕೆ ಇಬ್ರು ಸಂತರು ಬಂದರು. ಯಾವ ಸಂತ ಅವನ ಕೈಯಲ್ಲಿ ಗಂಗೆ ಇಟ್ಟುಕೊಂಡಿದ್ದ ಅದನ್ನ ಲಿಂಗದ ಮೇಲೆ ಬೆಳಗ್ಗೆ ಅರುಣೋದಯಕ್ಕೆ ಹೋಗಿ ಹಾಕಿದ. ಕನಸಿನಲ್ಲಿ ಬಂದು ಹೇಳಿದ್ದಂತೆ ಶಿವ, ನೀನು ಹಾಕಿದ್ದು ನನ್ನ ತಲೆ ಮೇಲೆ ಬೀಳಿಲ್ಲ, ಆ ಒಂಟೆಗೆ ಹಾಕಿದ್ನಲ್ಲ ಸಂತ, ಅವನು ನನ್ನ ತಲೆ ಮೇಲೆ ಬಿದ್ದಿದೆ ಅಂತ. ಇದಕ್ಕೇನಂತ ಹೆಸರು? ದಯೆ. ಮನುಷ್ಯ ಫೇಲ್ ಆಗೋದೇ ಅವಾಗ. ಇವತ್ತು ನಾವ್ ಯಾರು ದಯಾವಂತರಲ್ಲ ಅನ್ಕೊಳ್ಬೇಡಿ. ಭಗವಂತ ನಮ್ಮನ್ನು ಹ್ಯಾಕ್ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಬೈ ಬರ್ತೆ ನಾವು ದಯಾಮಯಿಗಳು, ಸ್ನೇಹಿಗಳು, ದಯಾಮಯಿಗಳು. ಆದ್ರೆ ಏನೇನೋ ಕೆಲವು ಸಂದರ್ಭಗಳು ಮನುಷ್ಯನನ್ನ ತುಂಬಾ ಕಠಿಣರನ್ನಾಗಿ ಮಾಡಿದೆ ಅಷ್ಟೇ, ತುಂಬಾ ಕಠೋರರನ್ನಾಗಿ ಮಾಡ್ತದೆ ಅಷ್ಟೇ. ಸಹಜ ಕರುಣಿಗಳು ನಾವೆಲ್ಲ. ಅದು ಎಲ್ಲಿ ಮೈ ಬರ್ತಿದೇವೋ ಗೊತ್ತಿಲ್ಲ. ಅದೇನು ಮೊಬೈಲ್ ನೋಡಿ ಹಿಂಗಾದ್ರು, ಟಿವಿ ನೋಡಿ ಹಿಂಗಾದ್ರು ಅಂತ ಚರ್ಚೆ ಬೇರೆ. ಇನ್ನೊಬ್ಬರ ಹಸಿವು ನಮ್ಗೆ ಅರ್ಥ ಆಗಲ್ವೇ? ಸ್ಪಂದನೆ ಇದೆ ಅಲ್ವೇ? ಪ್ರಾಣಿ ಪಶು ಪಕ್ಷಿಗಳ ಬಗ್ಗೆ ಎಲ್ಲ ಗೊತ್ತಿದೆ. ಇದನ್ನೇ ಭಾಗವತ ನಮ್ಮಿಂದ ನಿರೀಕ್ಷೆ ಮಾಡ್ತದೆ. ನಿನ್ನ ಬದುಕಿನುದ್ದಕ್ಕೂ ನೀನು ನಿನ್ನ ಎದುರುಗಡೆಗೆ ಬಂದಂತಹ ವ್ಯಕ್ತಿಗಳಿಗೆ ಎಲ್ಲಿ ದಯೆ ತೋರ್ತಿ, ಎಲ್ಲಿ ಮೈತ್ರಿ ತೋರ್ತಿ, ಎಲ್ಲಿ ಪ್ರಶ್ರಯ ತೋರ್ತಿ, ಅದನ್ನು ನಾನು ಪರೀಕ್ಷೆ ಮಾಡ್ತೇನೆ. ಅದು ನನ್ನ ಪ್ರೀತಿಗಾಗಿ ಅಂತ ಮಾಡು, ಅದು ಭಾಗವತದ ಧರ್ಮ ಅಂತ ಹೇಳ್ದ. ಹೀಗೆ ಶೌಚಂ ತಪಃ ತಿತಿಕ್ಷ, ಮನುಷ್ಯನಿಗೆ ಆಭ್ಯಂತರ ಶೌಚವು ಒಂದು ಭಾಗವತದ ಧರ್ಮ. ಹಾಗೆ ತಪಸ್ಸು ತಿತಿಕ್ಷ ಇದು ಭಾಗವತದ ಧರ್ಮ ಅಂತ ಹೇಳ್ತೀವಿ. ತಿತಿಕ್ಷೆ ಅಂದ್ರೆ ಏನು?
ಸಹಿಸಿಕೊಳ್ಳುವುದೇ ಭಾಗವತದ ಧರ್ಮ. ಸಹನಶೀಲತೆ ಅಂದ್ರೆ ಚಿಂತನೆಗೆ ಬರಬೇಕಾದ ಅಂಶ. ಮನುಷ್ಯನಿಗೆ ಲಾಭಾಲಾಭಗಳು, ಸುಖ ದುಃಖಗಳು, ಜಯ ಅಪಜಯಗಳು ಎರಡೂ ಒದಗ್ತದೆ ಆಗಾಗ. ಅದನ್ನ ಅವನು ಆಕ್ಸೆಪ್ಟ್ ಹೇಗೆ ಮಾಡ್ಕೊಳ್ಬೇಕು, ಅದನ್ನೇ ವಿಶೇಷ. ಮನುಷ್ಯನಿಗೆ ಸೋಲು ಬಂದಾಗ ಎಷ್ಟು ಆ ಮನಸ್ಥಿತಿಯಲ್ಲಿ ಇರ್ತದೆ, ಒಂದೇ ತರದ ಸೋಲನ್ನ ಅಂದ್ರೆ ಗೆಲುವು ಬಂದಾಗ ಯಾವ ಮನಸ್ಥಿತಿ ಇರ್ತದೆ, ಸೋಲನ್ನು ಹಾಗೇ ಅವನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಂತ. ಎರಡು ವೈಶೇಷಿಕ ಆದ್ದರಿಂದ ಅಂತ ಹಿರಿಯರು ಹೇಳ್ತಾರೆ, ಅರಣ್ಯಕಾಚಾರ. ಅದೇ ತಿತಿಕ್ಷಾ ಅಂದ್ರೆ ಎರಡರಲ್ಲಿ ಉನ್ನಾಹ ಬೇಡ. ಇದು ಒಂದು ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ತಿತಿಕ್ಷೆ ಮನುಷ್ಯನಿಗೆ ಬೇಗ ಬರಲ್ಲ, ಆದ್ರೆ ದೇವರ ಪ್ರೀತಿಗಾಗಿ ಇದನ್ನು ಸಹಿಸಿಕೊಂಡ್ರೆ ಅದರಂಥ ದೊಡ್ಡ ಭಾಗವತದ ಧರ್ಮ ಮತ್ತೊಂದಿಲ್ಲ. ಇದಕ್ಕಾಗಿ ಮಹಾಭಾರತದಲ್ಲಿ ಎಷ್ಟೋ ಉಪಾಖ್ಯಾನಗಳು ಬರ್ತಾರೆ. ಧರ್ಮರಾಜನಿಗೆ ರಾಜ್ಯ ಸಿಕ್ಕದ್ದು ಯಾವುದರಿಂದ? ಧರ್ಮರಾಜನಿಗೆ ರಾಜ್ಯ ಸಿಕ್ಕದ್ದು ಧರ್ಮದಿಂದ, ಸತ್ಯದಿಂದ, ಪ್ರಾಮಾಣಿಕನಾಗಿದ್ದಾನಾದ್ರಿಂದ. ಎಲ್ಲವೂ ಕೂಡ ಒಂದೊಂದೊಂದು ಇದ್ದಾವಲ್ಲ ಮಹಾಭಾರತದಲ್ಲಿ ಕೇಳಿದೇವೆ. ಅದೆಲ್ಲವೂ ಹೇಗೋ ಧರ್ಮರಾಜನಿಗೆ ರಾಜ್ಯ ಸಿಗೋದ್ರ ಹಿಂದೆ ಇರುವಂತಹ ಗುಟ್ಟೆ ಇರುವುದ್ರೆ ತಿತಿಕ್ಷೆಯಿಂದ ಅಂತ ಹೇಳಿದೆ. ಅಂದ್ರೆ ಮನುಷ್ಯ ಸುಖ ದುಃಖಗಳನ್ನ ಎಷ್ಟೆಷ್ಟು ಸಹಿಸಿಕೊಳ್ತಾನೆ ಅಷ್ಟಷ್ಟು ಅವನು ಎತ್ತರಕ್ಕೆ ಬರ್ಲಿಕ್ಕೆ ಶುರು ಆಗ್ತಾನೆ. ಸಣ್ಣ ಉದಾಹರಣೆ ಕೊಟ್ಟಿರ್ತೇನೆ. ಯಾವಾಗ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಕಲ್ಲಿಗೂ ಮೆಟ್ಲ ಕಲ್ಲಿಗೂ ಒಂದ್ಸಲಿ ಜಗಳ ಆಯ್ತು. ನೀನು ಕಲ್ಲು ನಾನು ಕಲ್ಲು, ನಿನ್ನ ಮಾತ್ರ ಯಾರು ನಮಸ್ಕಾರ ಮಾಡಲ್ಲ, ನನ್ನೆಲ್ಲರೂ ನಮಸ್ಕಾರ ಮಾಡ್ತಾರೆ ಅಂತ ಗರ್ಭಗುಡಿ ಕಲ್ಲು ಹೇಳ್ತಾರೆ. ಇದು ಸಿಟ್ಟು ಬಂತು. ನಾನು ಕಲ್ಲು ನೀನು ಕಲ್ಲು, ನನ್ನ ಎಲ್ಲರೂ ಕಾಲಿನಿಂದ ತುಳಿತಾರೆ, ನೀನು ಮಾತ್ರ ಯಾಕೆ? ಎಲ್ಲರೂ ಕೂಡ ತಲೆ ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ, ಕಲಶಾಭಿಷೇಕ ಮಾಡ್ತಾರೆ, ಪಂಚಾಮೃತ ಮಾಡ್ತಾರೆ. ಏನಿರುವುದು ಕಾರಣ? ತಿತಿಕ್ಷೆ ಅಂತ ಹೇಳ್ತಾರೆ. ತಿತಿಕ್ಷೆ ಅಂದ್ರೆ ಏನು? ನೀನು ಮೆಟ್ಲ ಕಲ್ಲು, ನಿನಗೆ ಉಳಿ ಪೆಟ್ಟು ಕಡಿಮೆ ಬಿದ್ದಿದೆ. ನಾನು ಗರ್ಭಗುಡಿ ಕಲ್ಲು, ನನಗೆ ಉಳಿ ಪೆಟ್ಟು ಜಾಸ್ತಿ ಬಿದ್ದಿದೆ. ಪೆಟ್ಟು ಜಾಸ್ತಿ ಸಹಿಸಿಕೊಂಡ್ರೆ ಎಲ್ಲರೂ ತಲೆ ಬಾಗ್ತಾರೆ, ಪೆಟ್ಟು ಕಡಿಮೆ ಬಿದ್ದದ್ದಕ್ಕೆ ನಿನಗೆ ಎಲ್ಲರೂ ತುಳಿತಾರೆ ಅಂತಂದ್ರೆ ಇದು ಮನುಷ್ಯ ಅರ್ಥೈಸ್ಕೊಳ್ಬೇಕು. ತಿತಿಕ್ಷಾ ಅನ್ನೋ ಭಾಗವತದ ಧರ್ಮದ ರಹಸ್ಯ. ಬದುಕಿರುವುದಕ್ಕೂ ಪೆಟ್ಟಿಂದಾಗ ನಾವು ಎಲ್ಲರೂ ತಲೆ ಬಾಗುವ ಸ್ಥಿತಿ ನಮಗೂ ಬಂದೇ ಬರ್ತದೆ. ನೋಡಿ, ಇಲ್ಲಿ ಮಾನವತೆ ಇಲ್ವೇ? ಇದಲ್ಲೇ ಭಾಗವತದ ಧರ್ಮ. ಇದರೊಳಗೆ ವ್ಯತ್ಯಾಸ? ಮಾನವತೆಗಿಂತ ವಿಭಿನ್ನವಾದ ವಿಷಯ ಏನು ಈಗ ಬಂದದ್ದು ನಿಮಗೆ? ಭಗವಂತನ ಪ್ರೀತಿಯನ್ನು ಹೆಚ್ಚಿನ ವಿಷಯವನ್ನು ಅನುಸಂಧಾನಕ್ಕೆ ತರ್ರಿ ಅಂತ ಹೇಳ್ತು. ಹೀಗೆ ಒಂದೊಂದಕ್ಕೂ ಒಂದೊಂದು ಕಥೆಗಳಿವೆ, ಆಖ್ಯಾಯಿಕೆಗಳಿದೆ. ಅದನ್ನು ಅಪ್ಲೈ ಮಾಡಿಕೊಂಡು ಈ ಕಥೆಗಳನ್ನು ಅಳವಡಿಸಿಕೊಂಡು ಈ ಧರ್ಮವನ್ನು ನಮ್ಮಿಂದ ಅನುಷ್ಠಾನಕ್ಕೆ ತರೋ ಹಾಗೆ ಮಾಡಿಕೊಂಡ್ರೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ಬೋದು. ಇದನ್ನ ಪ್ರಹ್ಲಾದ, ಅಕ್ರೂರ, ಉದ್ಧವ, ಧ್ರುವ, ಈ ಎಲ್ಲ ಭಾಗವತದ ಪ್ರತಿಯೊಬ್ಬ ಪಾತ್ರಧಾರಿಗಳು ಯಾರೆಲ್ಲ ಇದ್ದಾರೆ ವ್ಯಕ್ತಿ, ಅವರೆಲ್ಲ ಇದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದಕ್ಕೆ ಭಗವಂತ ಅವರಿಗೆ ಪ್ರೀತನಾದ. ಇದು 11ನೇ ಸ್ಕಂದದಲ್ಲಿ ಹೇಳ್ತಾ ಇರೋ ಸಾರ. ಇನ್ನು ಬ್ರಹ್ಮಚರ್ಯ, 8 ತರಹ ಬ್ರಹ್ಮಚರ್ಯ. ಸಾರೋದ್ಧಾರಕಾರರ ದೃಷ್ಟಿನೂ ಹೌದು, ಯೋಗಶಾಸ್ತ್ರದಲ್ಲಿ ಹೇಳಿದ ಬ್ರಹ್ಮಚರ್ಯ ಪತಂಜಲಿಗಳು 8 ತರ ಅಂತ ಹೇಳ್ತಾರೆ. ಅಹಿಂಸಾ, ಸಮತ್ವ, ದ್ವಂದ್ವ ಸಂಜ್ಞೆಯೋ. ತಿತಿಕ್ಷಾ ಬೇರೆ, ದ್ವಂದ್ವ ಸಂಜ್ಞೆಯೋ ಸಮತ್ವ ಬೇರೆ. ಇವನ್ನ ವಿವರಣೆ ಕೊಡುವಾಗ ಭಗವತ್ಪಾದರು, ಆನಂದ ತೀರ್ಥ ಭಗವತ್ಪಾದರು ಮೊದಲು ಹೇಳುವಾಗ ಸಂಗಂಚ ಸಾಧುಷು ಆದೋ ಅಂತ ಹೇಳಿದ್ರಲ್ಲ, ಅದು ಎಲ್ಲದಕ್ಕೂ ಮೂಲ ಬೇರೆ ಅಂತ. ಅಂದ್ರೆ ಇವೆಲ್ಲ ಏನ್ ಮುಂದೆ ಕೊಡ್ತಾ ಇರುವ ಔಷಧಿಗಳಿವೆ, ಇದದ್ದು ವಿವೇಕ ನಮಗಿರಲ್ಲ, ಹ್ಯಾಕ್ ಮಾಡಬೇಕು, ಇದ್ರದ್ದು ಗೈಡೆನ್ಸ್ ಇರಲ್ಲ. ಇದ್ರದ್ದು ಎಲ್ಲ ಗೈಡೆನ್ಸ್ ಯಾರು ಕೊಡ್ತಾರೆ ಅಂದ್ರೆ ಸಜ್ಜನರು ಕೊಡ್ತಾರೆ. ಯಾವುದನ್ನು ಎಷ್ಟರ ಮಟ್ಟಿಗೆ ತಗೊಳ್ಬೇಕು ಔಷಧಿ ಅಂತ ಯಾರು ಹೇಳ್ತಾರೆ? ಬೆಳಗ್ಗೆ ತಗೊಳ್ಬೇಕು, ಸಾಯಂಕಾಲ ತಗೊಳ್ಬೇಕು, ಅದನ್ನು ವೈದ್ಯರು ಹೇಳ್ತಾರೆ. ಹಾಗೆ ಸಜ್ಜನರ ಜೊತೆಯಲ್ಲಿ ಇರೋಣದ್ರಿಂದ ಈಗ ಬ್ರಹ್ಮಚರ್ಯ ಅನ್ನೋ ಒಂದು ಭಾಗವತದ ಧರ್ಮ ಬಂತು. ಆಗ ತಾನೇ ವಿವಾಹ ಮಾಡಿಕೊಂಡಿದ್ದಾನೆ. ಅವನಿಗೆ ಹೋಗಿ 11ನೇ ಸ್ಕಂದ ಹೇಳಿದೆ,
ಬ್ರಹ್ಮಚರ್ಯವನ್ನು ನೀನು ಪಾಲನೆ ಮಾಡಬೇಕು. ಅವನಿಗೆ ಅದು ಭಾಗವತ ಧರ್ಮವಾಗ್ತದ? ನೋಡಿ, ಭಾಗವತ ಧರ್ಮದ ಅನಾಲಿಸಿಸ್ ಬಗ್ಗೆ 4 ಮಾತನ್ನು ಹಂಚಿಕೊಂಡೆ ನಿಮ್ ಜೊತೆಗೆ. ಅರ್ಜುನ ಇದ್ದ, ಅವನು ಒಬ್ಬಳನ್ನೇ ವಿವಾಹ ಮಾಡ್ಕೊಂಡಿದ್ದ ಅಂತಿಲ್ಲ. ಉಲೂಪಿ ಮುಂತಾದ ವಿವಾಹಿತರ ಬೇಕಾದಷ್ಟಿದ್ರು ಅಂತ ಕೇಳ್ತೇವೆ ಮಹಾಭಾರತದಲ್ಲಿ. ಹಾಗಾದ್ರೆ ಅರ್ಜುನ ಬ್ರಹ್ಮಚಾರಿ ಹೌದಾ ಅಲ್ವಾ? ಕೃಷ್ಣ, ಶ್ರೀಕೃಷ್ಣ ವಿವಾಹ ಮಾಡಿಕೊಂಡದ್ದು 16,108. ಕೃಷ್ಣನ ಸ್ತೋತ್ರದಲ್ಲಿ ಅನಾದಿ ಬ್ರಹ್ಮಚಾರಿಣೇ ಅಂತ ಅವನಿಗೆ ಹೇಳ್ತಾರೆ. ಅನಾದಿ ಬ್ರಹ್ಮಚಾರಿ ನೀನು ಅಂತ. ಎಲ್ಲ ಕಡೆಯಲ್ಲಿ ಈ ಚರ್ಚೆ ಶುರು ಆಗ್ತದೆ ಬ್ರಹ್ಮಚರ್ಯ ಬಗ್ಗೆ. ಹಾಗಾಗಿ ಬ್ರಹ್ಮಚರ್ಯ ಪದ ಮಾತ್ರ ನಿಮ್ ಜೊತೆಗೆ ಹಂಚಿಕೊಂಡೆ, ಅದರದ್ದು ವಿವರಣೆ ಕೊಡ್ಲಿಕ್ಕೆ ಹೊರಟಾಗ ಬೇರೆ ಬೇರೆ ರೀತಿಯಾಗಿ ಯಥಾಯೋಗ್ಯವಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯ. ಅಶ್ವತ್ಥಾಮ ವಿವಾಹನೇ ಮಾಡ್ಕೊಳ್ಳಿಲ್ಲ. ಇದುವರೆಗೂ ಬ್ರಹ್ಮಚಾರಿಯಾಗಿ ಇದ್ದು ಈಗಲೂ ಇದ್ದಾನಾದ ಕಾರಣ, ಈಗಲೂ ಇದ್ದಾನೆ, ಹಾಗಾಗಿ ಈಗಲೂ ಬ್ರಹ್ಮಚಾರಿಯಾಗಿದ್ದಾನೆ ಅಂತ ತಿಳಿದಿದ್ದೇವೆ. ಭಾಗವತದ ಪ್ರಾರಂಭದ ಸ್ಕಂದದಲ್ಲಿ ಹೇಳ್ತು ಆತ ಬ್ರಹ್ಮಚರ್ಯ ನಶಿಸಿಕೊಂಡ ಅಂತ ಹೇಳ್ಬಿಟ್ಟು. ನೋಡಿ, ಹಾಗಾದ್ರೆ ಭಾಗವತದ ಧರ್ಮ ಅವನಿಂದ ಪಾಲನೆ ಆಯ್ತೋ ಇಲ್ವೋ? ಈ ಚರ್ಚೆ ಎಲ್ಲ ನಾವು ಮಾಡಬೇಕು. ಅದಕ್ಕೆ ಭಗವತ್ಪಾದ ಕರೀತಾರೆ, ಆತ ಅಶ್ವತ್ಥಾಮ ವಿವಾಹ ಮಾಡ್ಕೊಳ್ಳದೆ ಇದ್ರು ಬ್ರಹ್ಮಚರ್ಯ ಅವನಲ್ಲಿ ನಶಿಸಿ ಹೋಯಿತು. ಯಾಕೆ ಅಂದ್ರೆ ದುರ್ಯೋಧನಿಗೆ ಮಾತು ಕೊಟ್ಟಾದ ಕಾರಣ ಅಂತ ಪ್ರಜ್ವಲ್ಲೇಶ್ವರದಲ್ಲಿ ಹೇಳ್ತಾರೆ. ಅಂದ್ರೆ ಬ್ರಹ್ಮಚರ್ಯಕ್ಕೆ ಒಂದು ವ್ಯವಸ್ಥಿತವಾದಂತಹ ನಿಯಮಾವಳಿಗಳನ್ನು ತಿಳಿಸ್ಕೊಡ್ತಾರೆ. ಅವನು ದುರ್ಯೋಧನಿಗೆ ಮಾತು ಕೊಟ್ಟ ಅನ್ನೋ ಕಥೆ ಈಗಾಗಲೇ ಪುರಾಣ ಕೇಳ್ತಾ ಬಂದಿದ್ದಾಯ್ತು. ನಾವು ಪುರಾಣ ಮೊದಲನೇ ಸ್ಕಂದದಿಂದ ಕೇಳಿದ್ವಿ. ಅವನೇನ್ ಮಾಡಿದ? ದುರ್ಯೋಧನ ಪ್ರೀತಿಗಾಗಿ ಭಾನುಮತಿಯಲ್ಲಿ ಮಗನನ್ನು ಪಡೆದು ನಾನೇ ಅವನಿಗೆ ರಾಜ್ಯ ಕಟ್ಟೋ ಹಾಗೆ ಮಾಡ್ತೇನೆ ಅಂತ ಒಪ್ಪಗೊಂಡ. ಅಂದ್ರೆ ಬ್ರಹ್ಮಚರ್ಯ ಯಾವಾಗ ನಾಶ ಆಗ್ತದೆ ಅಂದ್ರೆ ಊರ್ಧ್ವರೇತಸ್ಕನ್ ಆಗದೇ ಇದ್ರಷ್ಟೇ ಬ್ರಹ್ಮಚರ್ಯ ನಾಶ ಆಗುವುದಲ್ಲತ್ತೆ. ಅಯೋಗ್ಯರಾದವರಿಗೆ ಬಾಯಲ್ಲಿ ಮಾತು ಕೊಟ್ಟರೂ ಕೂಡ ಬ್ರಹ್ಮಚರ್ಯ ನಾಶ ಆಗ್ತದೆ. ಅವರಿಗೆ ಅಯೋಗ್ಯ ಸಂಭಾಷಣೆ, ಅಯೋಗ್ಯವಾದ ಮಾತು, ಈ ಎಚ್ಚರಿಕೆ ನಮ್ಮಲ್ಲಿರಲಿ ಅಂತ ಹೇಳಿದೆ. ಅದರ ಪರಿಣಾಮ ಏನು? ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯ ನಾಶ ಆದದ್ದಕ್ಕೆ ತಾನೇ ಬಿಟ್ಟ ಅಸ್ತ್ರವನ್ನ ತನಗೆ ಉಪಸಂಹಾರ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋ ಹಾಗಾಯ್ತಂತ ಅರ್ಜುನನ ಜೊತೆ ಯುದ್ಧ ಮಾಡುವಾಗ. ಬಹುಪತ್ನಿಯನ್ನು ಮಾಡಿಕೊಂಡಂತಹ ಅರ್ಜುನನಿಗೆ ತಾನು ಬಿಟ್ಟದ್ದಲ್ಲದೆ ಅಶ್ವತ್ಥಾಮ ಬಿಟ್ಟ ಅಸ್ತ್ರವನ್ನು ಉಪಸಂಹರಿಸುವಂತಹ ಶಕ್ತಿ ಇತ್ತಂತೆ. ಉಪಸಂಹಾರ ಅಸ್ತ್ರ ಉಪಸಂಹಾರ ಮಾಡುವಂತ ವೇದವ್ಯಾಸ. ನೋಡಿ, ಬ್ರಹ್ಮಚರ್ಯ ಶಕ್ತಿ ಅರ್ಜುನನಿಂದ ಕಲಿತದ್ದು, ಬ್ರಹ್ಮಶಕ್ತಿಯ ಶಕ್ತಿ ಕಳೆದುಕೊಂಡದ್ದಕ್ಕೆ ಅಶ್ವತ್ಥಾಮನ ಸ್ಥಿತಿ ಏನು ಅಂತ ಮೊದಲನೇ ಸ್ಕಂದದಲ್ಲಿ ವ್ಯಾಸರ ಈ ಚರಿತ್ರೆಯನ್ನು ಹೇಳಿ ಇದು ಭಾಗವತ ಧರ್ಮಾನುಷ್ಠಾನದಲ್ಲಿ ಸೇರ್ಕೊಂಡಿದೆ, ಇದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಮುಖದಲ್ಲಿ ಕಳೆ ಇಲ್ಲ, ಹಿಡಿದ ಕೆಲಸಗಳು ಸಾಧ್ಯವಾಗ್ತಾ ಇಲ್ಲ, ಸಿದ್ಧಿ ಆಗ್ತಾ ಇಲ್ಲ, ಮಂತ್ರಗಳು ಸಿದ್ಧಿ ಆಗ್ತಿಲ್ಲ, ನೀರು ನೀರಾಗಿ ಉಳಿತು, ನೀರು ತೀರ್ಥವಾಗ್ತಾ ಇಲ್ಲ, ನಾವು ಮಾಡಿದ್ದು ಅರ್ಚನೆಗಳು ದೇವರ ಪಾದಕ್ಕೆ ಸಲ್ತಾ ಇಲ್ಲ. ಯಾಕೆ? ಒಳಗೆ ಬ್ರಹ್ಮಚರ್ಯ. ಅದೊಂದು ಭಾಗವತದ ಧರ್ಮ. ಹೀಗೆ ವಿವರಣೆ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನು. ಇದರಲ್ಲಿ ಸಂಗತ್ಯ ಸಾಧುಷು ಅನ್ನೋದ್ರ ಬಗ್ಗೆ ಭಗವತ್ಪಾದರು ಕೊಟ್ಟಂತಹ ವಿವರಣೆ ಏನು ಅಂತಂದ್ರೆ ಸಂಕ್ಷಿಪ್ತವಾಗಿ ಹಂಚಿಕೊಳ್ತೇವೆ, ತುಂಬಾ ವಿಸ್ತಾರವಾಗಿದೆ. ಸಜ್ಜನರ ಸಂಘ ಅಂದಾಗ ಮನುಷ್ಯನಿಗೆ ಬರೋ ಸಮಸ್ಯೆಗಳೇನು? ಮೊದಲು ಬರೋದು ಸಜ್ಜನರು ಯಾರು? ಇದು ಒಂದು ರೀತಿಯಾದ ಚರ್ಚೆ. ಅಲ್ಲಿ ಎಡುತ್ತೇವೆ, ಯಾರನ್ನೋ ಸಜ್ಜನರು ಅಂತ ನಾವು ಅಳವಡಿಸಿಕೊಳ್ತೇವೆ. ಅವ್ರು ಕೆಲವೇ ದಿವಸಕ್ಕೆ ಅವರ ದೋಷಗಳು ಕಂಡು ಬಿಡ್ತಾರೆ. ಆವಾಗ ನಾವು ಅವ್ರ ದೋಷ ಎಣಿಸ್ಲಿಕ್ಕೆ ಶುರು ಮಾಡ್ತೇವೆ. ಅವ್ರಿಗೂ ನಮಗೂ ವಿರಸ, ಅಲ್ಲಿಗೆ ಸಂಘ ಮುಗಿದೋಯ್ತು. ಹೀಗೆ ಎಷ್ಟು ಕಡೆ ಆಗಿದೆ ಈಗಾಗಲೇ. ಇದು ಸಜ್ಜನರ ಸಂಘದ ಭಂಗ ಆಯ್ತಲ್ಲ, ಭಾಗವತ ಧರ್ಮದ ಭಂಗ ಆಯ್ತಲ್ಲ ವ್ಯಕ್ತಿಗಳಿಗೆ. ಹಾಗಾದ್ರೆ ಆತ್ಮೋದ್ಧಾರ ಹೇಗಾಗಬೇಕು? ಇದನ್ನು ವಿವೇಕ ಕೊಡ್ಬೇಕಷ್ಟೇ. ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ನಾಮಕ ಭಗವಂತ ಸಜ್ಜನರ ಲಕ್ಷಣ ಹೇಳಿದ ತಮ್ಮಮ್ಮ ದೇವಭೂತಿ ಹೇಳುವಾಗ. ಸಜ್ಜನರು ಯಾರು? ವಿಮನ್ಯವಃ, ಅಜಾತ ಶತ್ರವಃ, ಶಾಂತಾಹ ಅಂತ ಸಜ್ಜನರ ಲಕ್ಷಣವನ್ನು ತಿಳಿಸಿದ. ಅದನ್ನು ಮಧ್ವಾಚಾರ್ಯರು ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಮಾತ್ರ ಅಂತ ಸತಾಮನ್ನು ಮೊದಲನೇ ಸತ್ಶಬ್ದಕ್ಕೆ ವಿವರಣೆ ಕೊಡುವಾಗ ಲಕ್ಷಣಗಳನ್ನು ತಿಳಿಸಿದ್ರು. ಹೇಗಿರ್ಬೇಕು ಸಜ್ಜನರು ಅಂತ.
ಅನಿಮಿತ್ತ ಉಪಕಾರಿಗಳೇ ಸಜ್ಜನರು. ನಮ್ಮಿಂದ ಯಾವುದನ್ನು ಬಯಸದೆ ನಮಗವರು ಉಪಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಸಜ್ಜನರ ಮೊದಲನೇ ಅರ್ಹತೆ ಇರ್ತದೆ, ಇವನು ಸಜ್ಜನ, ನಮ್ಮಿಂದ ಏನು ಬಯಸ್ತಾ ಇಲ್ಲ. ಇದನ್ನು ತಿಳ್ಕೊಳ್ಳೋದೇ ಕಷ್ಟ ಆಗಿದೆ ಈಗ. ಎರಡನೇ ಅಂಶ, ಮೈ ಅನನ್ಯೇನ ಭಾವೇನ ಭಕ್ತಿಯಂ ಕುರುವಂತಿ ಯೇ ದೃಢ. ಅನನ್ಯ ಭಾವದಿಂದ ಭಗವಂತನಲ್ಲಿ ಭಕ್ತಿಯನ್ನು ಯಾರು ಮಾಡ್ತಾರೋ ಅವರನ್ನೇನಂತ ತಿಳಿಬೇಕು ಅಂತ ಹೇಳಿದಾನೆ, ಸಜ್ಜನರು. ಶತ್ರುತ್ವ ಬೆಳೆಸ್ಕೊಳ್ಳದೆ ಇರೋರು, ಶಾಂತರಾಗಿರುವವರು, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡಿರುವವರು, ಹೀಗೆ ಸಜ್ಜನರದ್ದೇ ಆದ ಲಕ್ಷಣಗಳನ್ನ ಭಗವಂತ ಹೇಳಿದ. ಅದರದ್ದು ನೆಕ್ಸ್ಟ್ ವರ್ಷನ್ 11ನೇ ಸ್ಕಂದದಲ್ಲಿ ಬಂತು. ಇಂಥ ಸಜ್ಜನರ ಸಂಘ ಅಂದಾಗ ಆಗ್ಲೇ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾವುದೋ ಒಂದಿಷ್ಟು ದೋಷಗಳು ಕಂಡಾಗ ವಿರಸ ಶುರು ಆಗ್ತದೆ. ಆವಾಗ ಸಜ್ಜನ ಸಂಘ ನಮ್ಮಿಂದ ಕಳೆದು ಹೋಯ್ತಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯ ಅಂತಾರೆ, ಸಜ್ಜನರು ಮೂರ್ತರಹ ಅಂತ. ಇದನ್ನ ಯಾರೊಬ್ಬ ವ್ಯಾಖ್ಯಾನಕಾರರು ಭಾಗವತಕ್ಕೆ ಕೊಡ್ಲೇ ಇಲ್ಲ, ಕೇವಲ ಭಗವತ್ಪಾದರು ಮಾತ್ರ ಹೇಳ್ತಾರೆ. ಸಂತಸ್ತು ತ್ರಿವಿಧಾಃ ಪ್ರೋಕ್ತಾಃ ಉತ್ತಮ ಮಧ್ಯಮಾಸ್ತಥಾ. ಸಜ್ಜನರು ಮೂರು ತರಹ, ಉತ್ತಮ ಸಜ್ಜನರು, ಮಧ್ಯಮ ಸಜ್ಜನರು, ಅಧಮ ಸಜ್ಜನರು. ನಮಗೆ ಉತ್ತಮ ಮತ್ತು ಮಧ್ಯಮದ ಸಜ್ಜನರ ಸಂಘಕ್ಕೆ ಹಾತುರಿಬೇಕಾಗಿಲ್ಲ, ಪ್ರಯಾಸ ಪಡಬೇಕಾಗಿಲ್ಲ, ಇದ್ದಲ್ಲೇ ಸಿಗ್ತಾರಂತ. ಈ ಅಧಮ ಸಜ್ಜನರಂತ ಇರ್ತಾರಲ್ಲ, ಅಲ್ಲಿ ಒಂದಿಷ್ಟು ವಿಷಯದಲ್ಲಿ ಕಾಂಪ್ಲಿಕೇಶನ್ ಇದೆ. ಇದನ್ನ 11ನೇ ಸ್ಕಂದದಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಉತ್ತಮ ಸಜ್ಜನರು ಯಾರು? ಉತ್ತಮ ದೇವತಾ ತತ್ರ ಋಷ್ಯಾತ್ಯಾಶ್ಚ ಮಧ್ಯಮಾ ಮತಾಃ. ಇದು ಭಗವತ್ಪಾದ ಹೇಳ್ತಾರೆ. ಉತ್ತಮ ಸಜ್ಜನರು ಅಂದ್ರೆ ದೇವತೆಗಳಿಗೆ ಹೆಸರಲ್ಲ. ಹಾಗಾಗಿ ವೇದದಲ್ಲಿ, ಉಪನಿಷತ್ತಲ್ಲಿ ಸಜ್ಜನರು, ಸದ್ಭಿಹಿ, ಸತ್ ಅಂತ ಶಬ್ದಗಳು ಬಂದಾಗ ಅದನ್ನ ದೇವತೆಗಳ ಪರವಾಗಿ ನಾವು ಇಂಟರ್ಪ್ರಿಟೇಟ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಮಧ್ಯಮ ಸಜ್ಜನರು ಅಂದ್ರೆ ಋಷಿಗಳು, ಅವರೇ ಮಧ್ಯಮ ಸಜ್ಜನರು. ಅಧಮ ಮಾನುಷೋತ್ಕೃಷ್ಟ ತೇಪಿ ಚಾಪಿ ತ್ರಿವಿಧಾ ಮತಃ. ಅಧಮ ಸಜ್ಜನರು ಅಂದ್ರೆ ಯಾರು? ಮಾನುಷೋತ್ಕೃಷ್ಟ, ಮಾನುಷೋತ್ತಮರು ಅಂತ ಒಂದು ಸ್ತರ ಇದೆ. 32 ಕಕ್ಷೆ ತಾರತಮ್ಯ ವಿವರಣೆ ಕೊಡುವಾಗ ಅದರಲ್ಲಿ ಒಂದು ಮಾನುಷೋತ್ತಮ ಅಂತ ಒಂದು ಸ್ತರ ಹೇಳ್ತಾರೆ. ಮನುಷ್ಯ ಮಧ್ಯಮ, ಮನುಷ್ಯ ಅಧಮ, ಮನುಷ್ಯೋತ್ತಮ ಅಂತ ಒಂದು ಸ್ತರ ಇದೆ. ಇಲ್ಲೆಲ್ಲ ಅಧಮ ಶಬ್ದ ಬಂದ ಕೂಡ ಯಾರು ಬೇಸರ ಮಾಡ್ಕೊಳ್ಬೇಡ. ಇದು ಸ್ವಭಾವವನ್ನು ಅನುಸರಿಸಿ ಹೇಳಿದ ತಾರತಮ್ಯ, ಲೋಕದಲ್ಲಿರೋ ವ್ಯವಸ್ಥೆಯನ್ನು ಹೇಳಿದ ತಾರತಮ್ಯ ಅಂತ ಭಾವಿಸಬೇಡಿ. ಯಾಕಂದ್ರೆ ಇತ್ತೀಚೆಗೆ ಅಧಮ ಶಬ್ದ ಬಹಳ ಜನ ಕಿವಿಯಲ್ಲಿ ಶೂಲ ಚುಚ್ಚಿದಾಗ ಆಗ್ತದೆ. ಬಹಳ ಕಠಿಣ ಇವತ್ತು ವಿಚಾರವಾದಿಗಳಿಗೆ ಆ ಸಂಸ್ಕೃತದ ಪೌರಾಣಿಕ ಶಬ್ದಗಳ ಸರಿಯಾದ ಕೋಶಗಳ ವ್ಯುತ್ಪತ್ತಿ ಇಲ್ಲದಿದ್ದಾಗ ಅಪಾರ್ಥಗಳಾಗ್ಲಿಕ್ಕೆ ಶುರು ಆಗ್ತವೆ. ಅಂತೂ ಮೂರ್ತರದ ಸಜ್ಜನರಲ್ಲಿ ತಾರತಮ್ಯದ ಪ್ರಕಾರ ಹೇಳಿದ ಮನುಷ್ಯೋತ್ತಮರು. ಸತ್ಯ ಜಗತ್ತಿದು ಪಂಚ ಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರೈ. ಆ ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿರೈ ಅಂತ ಹೇಳುವ ದಾಸರ ಮಾತಿನಲ್ಲಿ ಕೊನೆಗೆ ಪಿತೃಗಳು ಮನುಷ್ಯೋತ್ತಮರು ಅಂತ ಬರ್ತದಲ್ಲ, ಆ ಮನುಷ್ಯೋತ್ತಮರು ಇಲ್ಲಿ ಮನುಷ್ಯೋತ್ತಮರು ಅಂತ ತಿಳ್ಕೊಳ್ಬೇಕು. ಇನ್ನೂ ಸ್ಪಷ್ಟ ಹೇಳೋದಾದ್ರೆ ಮನುಷ್ಯ ಜೀವರಲ್ಲಿ ಮುಕ್ತಿಗೆ ಯೋಗ್ಯರು ಅಂತ ಸಾಕಷ್ಟು ಜನ ಇದ್ದೀವಿ. ಮುಕ್ತಿ ಯೋಗ್ಯರು, ಮುಕ್ತಿ ಅಯೋಗ್ಯರು ಅಂತ 2 ರೀತಿ ವಿಭಾಗ ಭಗವತ್ಪಾದರು ಮಾಡ್ತಾರೆ. ಅದರಲ್ಲಿ ಮುಕ್ತಿಗೆ ಹೋಗಬೇಕು ಅಂತ ಯಾರಿಗೆ ಖಾತ್ರಿ ಇದೆ ಅವರಿಗಲ್ಲ, ಅವರ ಸ್ವಭಾವದಲ್ಲೇ ಮುಕ್ತಿ ಕಟ್ಟಿಟ್ಟ ವೃತ್ತಿಯಾಗಿದೆ, ಅವರನ್ನ ಮನುಷ್ಯೋತ್ತಮರು ಅಂತ ಹೆಸರಿನಿಂದ ಕರೀತಾರೆ ಅಷ್ಟೇ. ನಿತ್ಯ ಸಂಸಾರದಲ್ಲೇ ಇರೋರು ಅಂತ ಒಂದು ವ್ಯವಸ್ಥೆ ಇದೆ. ಈ ಜೀವ ತ್ರೈವಿಧ್ಯದ ಚರ್ಚೆ ಈಗ ಸದ್ಯಕ್ಕೆ ಬೇಡ, ಮುಂದೆ ಕ್ವಶನ್ ಆನ್ಸರ್ ಅಲ್ಲಿ ಇಟ್ಕೊಳ್ಳೋಣ. ಡಿಬೇಟ್ ಮಾಡಿದಾಗ ಕ್ವಶನ್ ಆನ್ಸರ್ಸ್ ಅಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ಯಾವ ದಾರ್ಶನಿಕರು ಹೇಳದೇ ಇರುವ ಭಗವತ್ಪಾದರು ಮಾತ್ರ ಜಗತ್ತಿಗೆ ಕೊಟ್ಟಂತ ಒಂದು ಕಾನ್ಸೆಪ್ಟ್ ಅಂದ್ರೆ ಯಾವುದು? ಜೀವತ್ರೈವಿಧ್ಯ. ಅದರಲ್ಲಿ ಆ ಜೀವತ್ರೈವಿಧ್ಯದಲ್ಲಿ ಏನ್ ಹೇಳಿದ್ದಾರೆ? ಮನುಷ್ಯೋತ್ತಮರು ಅಂತ. ಆ ಮನುಷ್ಯೋತ್ತಮರನ್ನು ಅನುಸಂಧಾನ ಮಾಡಬೇಕು, ಅವರು ಸಜ್ಜನರು.
ಅವರಲ್ಲಿ ದೋಷಗಳು ಕೂಡ ಸಂಬಲಿತ ಆಗಿರ್ತದೆ, ಸಂಕೀರ್ಣಗೊಂಡಿರ್ತವೆ ಗುಣದೋಷಗಳು. ಹಾಗಾಗಿ ಅವ್ರ ಜೊತೆಯಲ್ಲಿ ನಾವು ಭೂಮಿಯಲ್ಲಿ ಕಾಲ ಕಳೆಯಲೇಬೇಕು. ಅದು ಸತ್ಸಂಗ, ಅದು ಭಾಗವತ ಧರ್ಮದಲ್ಲಿ ಸೇರ್ತದೆ. ಇದಕ್ಕಿಂತ ಬೇರೆ ಈಗ ತಾನೇ ಹೇಳಿದ್ದೆಲ್ಲ, ಉತ್ತಮ ದೇವತಾ ಪ್ರೋಕ್ತಾ ಮಧ್ಯಮ ಋಷಯ ಅಂತ ಅದರ ಬಗ್ಗೆ ಅನುಸಂಧಾನ ಮಾಡಬೇಕು. ಅಲ್ಲ, ನಮಗೆಲ್ರಿ ದೇವತೆಗಳ ಸಂಘ ಸಿಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ನೀವೇನೋ ಹೇಳಿದ್ರಿ ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು, ಅದರಲ್ಲಿ ಎರಡನೇ ಭಾಗವತ ಧರ್ಮವೇ ಸಜ್ಜನರ ಸಂಘ. ಸಜ್ಜನರಲ್ಲಿ 3 ತರ ಇದ್ದಾರೆ, 3ರಲ್ಲಿ ಮೊದಲನೆಯವರು ದೇವತೆಗಳು, ಎರಡನೆಯವರು ಋಷಿಗಳು, ಅವರ ಸಂಘ ನಿತ್ಯದಲ್ಲಿ ಮಾಡ್ರಿ ಅಂತ ನೀವೇನೋ ಹೇಳಿದ್ರಿ. ಅವರೆಲ್ಲಿ ಸಿಗ್ತಾರೆ? ಅದಕ್ಕೆ ತಿಳಿಸ್ತಾರೆ, ನಮ್ಮ ನಿಮ್ಮೆಲ್ಲರ ದೇಹದೊಳಗೆ ಸದಾ ನಮಗೆ ತತ್ವಾಭಿಮಾನಿ ದೇವತೆಗಳು ಇದ್ದುದರಿಂದ ಅವರ ಅರಿವು ಪಡೆದುಕೊಂಡು ಅವರ ಸ್ಮರಣೆ ಮಾಡಿಕೊಂಡಿರೋದಿದೆ ಅಲ್ಲ, ಅದೇ ಉತ್ತಮ ಸಜ್ಜನರ ಸಂಘ ಅಂತ ತಿಳಿಸಿದ್ದಾರೆ. ಬಿಡೋ ಹಾಗೆ. ಹಾಗಾಗಿ ನಮಗೆ ದಿನಾ ಸತ್ಸಂಗ ಅನ್ನೋ ಭಾಗವತ ಧರ್ಮಕ್ಕೆ ಕೊರತೆನೇ ಇಲ್ಲ. ಈಗ ಕುಳಿತಿದ್ದೇವೆ, ಕಿವಿ ತುಂಬಾ ಭಾಗವತದ ಶ್ರವಣ, ಬಾಯಿ ತುಂಬಾ ಭಾಗವತದ ಅಧ್ಯಯನ ಆಗ್ತಾ ಇದೆ ಅಂದ್ರೆ ಸಜ್ಜನರ ಸಂಘ ಆಗ್ತಾ ಇದೆ ಅಂತ ಅರ್ಥ. ಹಾಗಾಯ್ತು, ಕಿವಿಗೆ ಅಭಿಮಾನಿ ದೇವತೆ ಯಾರು? ದಿಗ್ದೇವತೆಗಳು. ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ. ಬಾಯಲ್ಲಿ ಮಾತುಗಳನ್ನು ನುಡಿಸುವ ದೇವತೆ ಯಾರು? ಅಗ್ನಿ. ವಾಗಾತ್ಮನೇ ಅಗ್ನಯೇ ನಮಃ. ಅಗ್ನಿಯಂತಹ ತತ್ವಾಭಿಮಾನಿ ದೇವತೆ, ದಿಗ್ದೇವತೆಗಳು ತತ್ವಾಭಿಮಾನಿಗಳು ನಮ್ಮಿಂದ ಇಂತಹ ಕಾರ್ಯ ನಡೆಸ್ತಾ ಇದ್ದಾರೆ ಅಂದ್ರೆ ಇದೇ ಸತ್ಸಂಗ ಅಂತ ಹೆಸರು. ಇದು ಭಾಗವತದ ಧರ್ಮ. ಇದನ್ನ ದಿನಾ ಅನುಷ್ಠಾನಕ್ಕೆ ತರಬೇಕು. ನಾನು ಒಂದು ಉದಾಹರಣೆ ಕೊಟ್ಟೆ, ನಾವು ಮನೆಗೆ ಹೋದಾಗ ಎಲ್ಲ ಕಡೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ಅರ್ಥ ಮಲಗಿ ಪರಮಾದರದಿ ಪಾಡಲು, ಕುಳಿತು ಕೇಳುವ ಕುಳಿತು ಪಾಡಲು, ನಿಲುವ ನಿಂತರೆ ನಲಿವ ನಲಿ, ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಬೇಕು. ಇದೇ ಭಾಗವತ ಧರ್ಮ. ಇಡೀ ದೇಹದೊಳಗಿರುವ ತತ್ವಾಭಿಮಾನಿಗಳನ್ನು ನೆನಪಿಟ್ಟುಕೊಳ್ಳೋದು ಕಠಿಣ ಇಲ್ಲ. ಅವರಲ್ಲಿ ಇದ್ದಾರೆ, ಅದಕ್ಕೆ ನ್ಯಾಸ ಅಂತ ಹೆಸರು, ತತ್ವ ನ್ಯಾಸ. ಏನು ಕಠಿಣ ಇಲ್ಲ. ಸ್ತ್ರೀ ಪುರುಷರಾದಿಯಾಗಿ ಒಂದು ಹೊಸ ನೆಟ್ವರ್ಕ್ ಅನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನ ಕೃಷ್ಣ ಹೇಳಿದ ಗೀತೆಯಲ್ಲಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಸ್ಯದ ಅಂತ ಕೃಷ್ಣ ಹೇಳಿದ ಮಾತಿಗೆ ಅರ್ಥ ಇದೆ. ನೀವು ಯಾವತ್ತೂ ಪರಸ್ಪರವಾಗಿ ದೇವತೆಗಳೊಟ್ಟಿಗೆ ಸ್ನೇಹ ಬೆಳೆಸಿಕೊಂಡಿರ್ರಿ, ನಿಮಗೆ ಶ್ರೇಯಸ್ಸನ್ನು ಕೊಡ್ತೇನೆ ಅಂತ ಕೃಷ್ಣ. ದೇವತೆಗಳೊಟ್ಟಿಗೆ ಸ್ನೇಹ ಬೆಳೆಸ್ಕೊಂಡಿರೋದು ಅಂದ್ರೆ ಅರ್ಥ ಏನು? ನೆಟ್ವರ್ಕಿಗೆ ಸಿಗಲ್ಲ. ಅವ್ರ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ? ಹೌ ಟು ಕಾಂಟ್ಯಾಕ್ಟ್ ದೇವತಾಸ್ ಹೇಳಿ, ಯಾರನ್ನ ದೇವತೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಮೊಬೈಲ್ ನಂಬರ್ ಇದೆಯಾ? ಇದೆ ಅಂತ ಕೃಷ್ಣ. ಇದೆ ಇದೆ, ಯಾಕಿಲ್ಲ? ಅದೇ ತತ್ವನ್ಯಾಸ. ಯಾಕಿಲ್ಲ? ಅದಕ್ಕೆ ದೇವತೆಗಳೆಲ್ಲ ದೇಹದೊಳಗೆ ಇದ್ದುದರಿಂದ ಚಕ್ಷುರಾತ್ಮನೇ ಸೂರ್ಯಾಯ ನಮಃ. ಕಣ್ಣಿನ ದೇವತೆಯಾದ ಸೂರ್ಯನೊಟ್ಟಿಗೆ ಸಂಭಾಷಣೆ ಮಾಡು. ಹೇ ಕಣ್ಣೆ, ತೋರ್ಬಾರ್ದನ್ನ ತೋರಿಸ್ಬೇಡಪ್ಪ, ಸಾಧ್ಯವಾದಷ್ಟು ಭಗವಂತನ ರೂಪಗಳನ್ನು ತೋರಿಸೋ. ನೀ ತೋರಿಸಿದ್ರಲ್ಲೆಲ್ಲ ದೇವರ ಸ್ಮರಣೆ ಮಾಡಿಸೋ. ಹೀಗೆ ದೇವತೆಗಳನ್ನ ಪ್ರಾರ್ಥಿಸೋದು. ಹೇ ಕಿವಿಗೆ, ಹೇ ನಾಲಿಗೆಗೆ, ಇದು ಸಾಧುಸಂಗ. ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಮನುಷ್ಯ ಏನ್ ಮಾಡ್ತಾನೆ? ಅಧಮರ ಜೊತೆಯಲ್ಲಿ ಸಂಘ ಹೆಚ್ಚು ಮಾಡ್ತಾನೆ, ಉತ್ತಮ ಮಧ್ಯಮರ ಸಂಘ ಬಿಟ್ಬಿಡ್ತಾನೆ. ಅದೇ ಇವತ್ತು ನಮ್ಮೆಲ್ಲ ನಡೀತಾ ಇರುವ ದೊಡ್ಡ ಡ್ರಾಬ್ಯಾಕ್. ಉತ್ತಮರ ಸಂಘ ಮಾಡುವ ಅವಕಾಶ ಇದ್ದಾಗಲೂ ಅಧಮರಲ್ಲಿ ಮಾತ್ರ ಇದ್ದು ವಿರಸ ತಂದುಕೊಡ್ತಾನೆ ಭಾಗವತ ಧರ್ಮಕ್ಕೆ. ಇದು ಬೇಡ ಅಂತದೆ ಭಾಗವತ. ಇದು ಭಗವತ್ಪಾದರು ಕೊಟ್ಟ ಅಪೂರ್ವವಾದ ವ್ಯಾಖ್ಯಾನ. ಇನ್ನು ಋಷಿಗಳು ಮಧ್ಯಮರು. ಮಧ್ಯಮರಾದಂಥ ಋಷಿಗಳ ಸಂಘ ಅಂದ್ರೆ ಏನರ್ಥ? ಅದಕ್ಕೆ ವಿವರಣೆ ಕೊಡ್ತಾರೆ. ಅವರು ಪ್ರವೃತ್ತಿಗೊಳಿಸಿದಂತಹ ಆಚಾರ, ಸಂಪ್ರದಾಯ, ಪರಂಪರೆ ಹಾಗೂ ಗ್ರಂಥಗಳ ಅಧ್ಯಯನ ಮಾಡುವುದನ್ನ ಋಷಿಗಳ ಸಂಘ ಅಂತ ಹೆಸರಿಟ್ಟಂತೆ. ಎಂತೆಂಥ ಋಷಿಗಳು! ನಮ್ಮದೇ ಗೋತ್ರದ ಮೂಲ ಪುರುಷರಿದ್ದಾರೋ ಇಲ್ಲೋ? ನಾವು ಅಧ್ಯಯನ ಮಾಡ್ಕೊಂಡು ಬರ್ಬೇಕಾದ ಶಾಖೆಗಳಿವೆ ಇಲ್ಲೋ? ಆಶ್ವಲಾಯನ ಶಾಖಾ, ಶಾಕಲ್ಯ ಶಾಖಾ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ
ತಾನು ಋಷಿಗಳ ಸಂಘವನ್ನ, ಋಷಿಗಳು ಪರಂಪರೆ ಬೆಳೆಸಿದ್ದಾರೆ ಆಚಾರ, ಅವುಗಳನ್ನು ಅನುಷ್ಠಾನಕ್ಕೆ ತಂದ್ರೆ ಅದೆಲ್ಲ ಋಷಿಗಳ ಸ್ಮರಣೆ ಮಾಡಿ ತರ್ತೇವೆ. ಆದ್ರಿಂದ ಅದು ಮಧ್ಯಮರ ಸಂಘ, ಅದನ್ನು ಬಿಡೋ ಹಾಗಿಲ್ಲ. ಹೀಗೆ ಉತ್ತಮರ ಸಂಘ, ಮಧ್ಯಮರ ಸಂಘ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ದಾಸರು ಹೇಳಿದ್ರು, ಉತ್ತಮರ ಸಂಘ ಎಂದಿಗಾವುದೋ ಅಂತ ಕರೆದ್ರು. ಸುಮ್ನೆ ಉತ್ತಮರ ಸಂಘ ಎಂದಿಗಾಗುವುದು ಅಂತ ಹೇಳಿದ್ದಲ್ಲ. ಸಮಸ್ಯೆ ಒಂದು ಸಮಯಕ್ಕೆ ಬರ್ತದಂತೆ. ಅಧಮರ ಸಂಘಕ್ಕೂ ಉತ್ತಮರ ಸಂಘಕ್ಕೂ ತಾಕಲಾಟ ಶುರು ಆಗ್ತದಂತ. ಕೆಲವು ಪುರಾಣದ ಕಥೆ ಹಂಗೂ ಬಂದಿದೆ. ಅವಾಗ ಏನ್ ಮಾಡ್ಬೇಕು ಅಂತ, ಉತ್ತಮರ ಸಂಘಕ್ಕೆ ವಿಘ್ನ ಬರದೇ ಇರೋ ಹಾಗೆ ಅಧಮರ ಸಂಘವನ್ನ ಮೇಂಟೈನ್ ಮಾಡ್ಬೇಕಂತ. ಒಂದು ವೇಳೆ ಉತ್ತಮರ ಸಂಘಕ್ಕೆ ವಿಘ್ನ ಬರೋ ಹಾಗಿದ್ರೆ ಅಧಮರ ಸಂಘ ಬಿಟ್ಟರೂ ಕೂಡ ದೋಷ ಇಲ್ಲ ಅಂತ ಭಗವತ್ಪಾದರು ಅಭಯ ಕೊಡ್ತಾರೆ. ಅಂದ್ರೆ ಈ ಲೆವೆಲ್ಗೆ ರೀಚ್ ಆಗಿಲ್ಲ ಇನ್ನು. ನಾವು ಉಪನ್ಯಾಸ ಮಾಡ್ತಿದ್ದೇನೆ ಅಷ್ಟೇ ನಿಮ್ ಜೊತೆ. ಆದ್ರೆ ಮನುಷ್ಯ ತನ್ನ ಬದುಕಿನಲ್ಲಿ ಇದನ್ನು ಅನುಭವಿಸ್ತಾನೆ. ಇದಕ್ಕೆ ಉದಾಹರಣೆಗಳನ್ನು ಸ್ಪಷ್ಟವಾಗಿ ಯಾವುದು ಕೂಡ ಸಿಕ್ಕಿಲ್ಲ. ಇದ್ರೂ ಕೂಡ ಅದನ್ನು ಹೇಳೋದು ಸಮಯ ಅಲ್ಲ, ಸರಿಯಲ್ಲ. ಯಾಕಂದ್ರೆ ಇಲ್ಲೇನಾಗಿದೆ ಗೊತ್ತಾ, ಈ ವಿಷಯಗಳೆಲ್ಲ ಈಗ ನಾವು ಒಂದು ರಭಸದಲ್ಲಿ ಕಥೆ ಹೇಳ್ಬಿಡ್ತೀವಿ. ಈಗ ಹಾಗೆ ನಡೆದಿದೆ ಮಹಾಭಾರತ. ಒಂದು ಆಂಗಲ್ ಅಲ್ಲಿ ಒಬ್ಬ ವ್ಯಕ್ತಿ ಭಾರೀ ಕಥೆ ಹೇಳಿ ಶುರು ಮಾಡಿರ್ತಾರೆ ಮಹಾಭಾರತವನ್ನು. ಅವನಿಗೆ ಗೊತ್ತಿರಲ್ಲ ನಾನು ಹೇಳ್ತಿರೋ ಕಥೆಯಿಂದ ಕುಂತಿಗೆ ಎಷ್ಟು ಅಪಚಾರ ಆಗ್ತಿದೆ ಅಂತ. ಗಟ್ಟಿ ಗಟ್ಟಿ ಹೇಳ್ತಿರ್ತಾನೆ ಸ್ಟೇಜ್ ಅಲ್ಲಿ ಕುಟ್ಟಿ ಕುಟ್ಟಿ. ಕುಂತಿ ಮೊದಲೇ ಮಕ್ಕಳನ್ನು ಪಡೆದು ಬಿಟ್ಲು, ಮದುವೆ ಆಗಿರ್ಲಿಲ್ಲ, ಕರ್ಣ ಹುಟ್ಟಿ ಬಂದ, ಪಾಂಡವರು ಹುಟ್ಟಿದ್ರು ಅಂತ ಹೀಗೆ ಹೇಳ್ಕೊಂಡು ಹೋಗ್ಬಿಡ್ತಾನೆ ರಭಸದಿಂದ. ಆದ್ರೆ ಕುಂತಿಯ ಕ್ಯಾರೆಕ್ಟರ್ಗೆ ಏನ್ ಕೊಟ್ಟ ನ್ಯಾಯ ಅಂತ ಅನ್ನೋದನ್ನ ಅವನಿಗೆ ನೆನಪು ದೇವರು ಕೊಡಲ್ಲ. ಅವಾಗ ವೇದವ್ಯಾಸರು ಅದನ್ನು ಗಮನಿಸ್ತಾರೆ. ನಾನ್ ಬಂದು ಮಹಾಭಾರತದ ಬಗ್ಗೆ ಮಾತಾಡುವಾಗ ಸ್ವಲ್ಪ ಎಚ್ಚರಿ ಇರಲಿ ಅಂತ ಯೋಚಿಸ್ಬೇಕಲ್ಲ. ಯಾವ ಪಾತ್ರಗಳು ವೇದವ್ಯಾಸರಿಂದ ಹೊರತುಪಡಿಸಿದ್ದಲ್ಲ ಅವು. ಧೃತರಾಷ್ಟ್ರ ಇರ್ಬೋದು, ಪಾಂಡುರಾಜ ಇರ್ಬೋದು, ಕುಂತಿನೇ ಇರ್ಬೋದು, ಅವರೆಲ್ಲ ನನ್ನ ಲೋಕದಲ್ಲಿದ್ದಾರೆ. ನೀನ್ ಯಾರು ಅವ್ರ ಕ್ಯಾರೆಕ್ಟರ್ ಬೆರಳು ಮಾಡಿ ತೋರಿಸ್ಲಿಕ್ಕೆ? ನಿನಗೇನು ಅರ್ಹತೆ ಇದೆ? ನಿನಗೇನು ಅರ್ಹತೆ ಇದೆ? ಅದು ರಾಮಾಯಣನೇ ಇರ್ಬೋದು, ಮಹಾಭಾರತನೇ ಇರ್ಬೋದು. ಜಗತ್ತಿಗೆ ಅವರನ್ನ ಪ್ರೊಡ್ಯೂಸ್ ಮಾಡಿದ್ದೇ ನಾನು. ಯಾಕಂದ್ರೆ ದೇವಲೋಕದಲ್ಲಿ ಇದ್ದವ್ರನ್ನ ಒಬ್ಬೊಬ್ರದ್ದು ತಮ್ಮ ಕೆಲಸವನ್ನ ನಿಭಾಯಿಸ್ಲಿಕ್ಕೆ ಅಂತ ಭೂಮಿಗೆ ಕಳಿಸಿ ಅವರನ್ನ ನಾನು ನಿಮಗೆಲ್ಲ ಒಂದು ರೀತಿ ಮೆಸೇಜ್ ಕೊಡ್ಬೇಕು ಅಂತ ಕಳಿಸಿದ್ದೆ ಅಷ್ಟೇ. ನೀನ್ ತಕ್ಷಣಕ್ಕೆ ಕುಂತಿಯ ಒಂದು ಭಾಗವನ್ನು ಮಾತ್ರ ನೋಡಿ ಅಯ್ಯೋ ಕುಂತಿ ಅಂದ್ಬಿಟ್ರೆ ಇದು ಸಮಸ್ಯೆ. ಭಾಗವತರು ಅಷ್ಟೇ. ಭಾಗವತಾದಿ ಗ್ರಂಥಗಳು ಮನುಷ್ಯ ಈಗ ಅನುಭವಿಸ್ತಾ ಇರುವಂತಹ ಅವನ ಕಷ್ಟ ನಷ್ಟಗಳನ್ನು ಹೊರತುಪಡಿಸಿ ತನ್ನ ಧರ್ಮವನ್ನು ತಲೆ ಮೇಲೆ ಹೇರುತ್ತದೆ ಅಂತ ಭಾವಿಸ್ತಾರೆ. ಈಗೆಲ್ಲ ಹಾಗೆ ಆಗಿದೆ. ಅದಕ್ಕೆ ಭಾಗವತ ಧರ್ಮವನ್ನ ಮೇಲ್ಮೇಲ್ ಚಿಂತಿಸದೇನೆ ಅಥವಾಚಾರಂತಹ ತಾತ್ಪರ್ಯವನ್ನು ಅನುಸಂಧಾನ ಮಾಡಿ ಚಿಂತಿಸಿದಾಗ ಇದು ಎಷ್ಟು ಸಾರ್ವಕಾಲಿಕ ಅನ್ನೋದು ನಮ್ಮ ಮನಸ್ಸಿಗೆ ಬರ್ಲಿಕ್ಕೆ ಶುರು ಆಗ್ತದೆ. ನೋಡಿ, ಅವ್ರ ಸಜ್ಜನರ ಎಕ್ಸ್ಪ್ಲನೇಷನ್ ಕೊಡುವಾಗ ಉತ್ತಮ ಮಧ್ಯಮ ಅಧಮ ಸಜ್ಜನರ ಎಕ್ಸ್ಪ್ಲನೇಷನ್ ಕೊಟ್ಟದ್ರ ಲಾಭ ಏನು ಅಂದ್ರೆ ನಮ್ಮ ಬದುಕಿನುದ್ದಕ್ಕೂ ನಮಗೆ ಉತ್ತಮ ಮಧ್ಯಮರ ಸಂಘ ಇದ್ದೇ ಇದೆ ಅನ್ನುವಂತ ಕಾನ್ಫಿಡೆನ್ಸ್ ಕೊಟ್ಬಿಟ್ರು. ಯಾರು ಯಾವ ಕಾರಣಕ್ಕೂ ಕೂಡ ಸತ್ಸಂಗದಿಂದ ದೂರರಾಗಿದ್ದೀರಿ ಅಂತ ಹೆದರಬೇಡಿ. ಲೋಕದಲ್ಲಿ ನೀವು ಬೇರೆ ಬೇರೆ ರೀತಿಯಾದ ಘರ್ಷಣೆಗೆ ಒಳಪಟ್ಟಿರ್ಬೋದು, ಆದ್ರೆ ನಿಮ್ಮೊಳಗಿರುವ ತತ್ವಾಭಿಮಾನಿಗಳಂತಹ ಸಜ್ಜನರು ನಿಮ್ ಜೊತೆ ಯಾವಾಗಲೂ ಇರ್ತಾರೆ. ಇಷ್ಟು ಉದಾರವಾದಂತಹ ವ್ಯಾಖ್ಯಾನವನ್ನು ಜಗತ್ತಿನಲ್ಲಿ ಯಾರು ಕೊಡ್ಲಿಕ್ಕೆ ಸಾಧ್ಯ? ಧರ್ಮವು, ದೇವತೆಗಳು, ವೇದ, ಭಾಗವತ, ಪುರಾಣ ಇವು ಯಾವುದು ಮನುಷ್ಯನ ಸಹಜ ಜೀವನದ ಸ್ಥಿತಿಗತಿಗಳಿಗೆ ಏರಿಳಿತ ತರಲಿಕ್ಕೆ ಇರುವಂತವುಗಳು ಅಲ್ಲ. ಇದನ್ನು ಮೊದಲು ಅರ್ಥ ಮಾಡಿಸಿದವರೇ ಮಧ್ವಾಚಾರ್ಯ. ಎಲ್ಲ ಸಹಜ ವ್ಯವಸ್ಥೆಗೆ ಹೇಳ್ತಾರೆ. ಹಾಗಾಗಿ ಸತ್ಸಂಗ ಅಂದ ಕೂಡಲೇ ಅಯ್ಯೋ ನಮಗೆ ಟೈಮೇ ಇಲ್ಲಪ್ಪ, ನಾವು ಅಲ್ಲಿ ತನಕ ಟ್ರಾವೆಲ್ ಮಾಡಬೇಕು, ಅಲ್ಲಿ ಮತ್ತೆ ಟ್ರಾಫಿಕ್ ಜಾಮ್ ಆಗ್ತದೆ, ಸತ್ಸಂಗ ಆಗ್ಲಿಲ್ಲ ನನಗೆ ಅಂತ ಸಮಸ್ಯೆ ಮಾಡ್ಕೊಳ್ಬೇಡ. ನಿನ್ನೊಳಗೆ ಇದ್ದಾನೆ ಸಜ್ಜನ, ಅವರೊಟ್ಟಿಗೆ ಮಾತಾಡ್ಸು, ಅವರೊಟ್ಟಿಗೆ ಕಲಿ, ಅವ್ರು ಮಾಡ್ತಿರೋ ಪ್ರೇರಣೆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊ. ಅವಾಗ ನಿನಗೆ ಉತ್ತಮ ಸಂಘ ಆಯ್ತು, ಮಧ್ಯಮರ ಸಂಘ ಆಯ್ತು. ಸಾಧ್ಯವಿದ್ದಾಗ ಅಧಮರ ಸಂಘವನ್ನು ಅಳವಡಿಸ್ಕೊ. ಇಲ್ಲವೇ ಇಲ್ಲ ಅಂದಾಗ ಈ ಎರಡು ಸಂಘವನ್ನಂತೂ ಕಡ್ಡಾಯವಾಗಿ ಮಾಡು. ಇದನ್ನು ಭಾಗವತ ಅಪೇಕ್ಷಿಸುತ್ತದೆ. ಆದೌ ಸಂಘಂಚ ಸಾಧುಷು ಅಂತ ನೋಡಿ. ಇವತ್ತು ನಾವು ಇದನ್ನು ತಿಳ್ಕೊಂಡಿದ್ದೇವೆ.
ಸತ್ಸಂಗ ಅಂದ್ರೆ ಏನು ಅಂತ ನಾಳೆಯಿಂದ ನಾವು ಪ್ರಾರಂಭ ಮಾಡಲೇಬೇಕು. ತತ್ವಾಭಿಮಾನಿ ದೇವತೆಗಳೇ ಉತ್ತಮ ಸರ್ಜನರು. ಅವರು ನಮ್ಮ ದೇಹದೊಳಗಿದ್ದಾರೆ. ಅವರೊಟ್ಟಿಗೆ ಕಲಿತು ಅವ್ರು ಮಾಡುವ ಪ್ರೇರಣೆಗಳನ್ನು ತಿಳಿದುಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ದೇಹದೊಳಗಿರುವ ತತ್ವಗಳು ಯಾವ್ಯಾವುದು, ಅದರ ಅಭಿಮಾನಿ ದೇವತೆಗಳು ಯಾವುದು ಯಾರು ಅಂತ ಪ್ರತ್ಯೇಕ ಕಷ್ಟಪಡಲೇಬೇಕಾಗಿಲ್ಲ, ಎಲ್ಲ ತಿಳಿಸ್ಲಿಕ್ಕೆ ಅವಕಾಶ ಇದೆ. ಹೀಗೆ ಸಜ್ಜನರ ಸಂಘದ 4 ಮಾತನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ಸಂಕ್ಷಿಪ್ತವಾಗಿ ಮುಂದಿನ ಜಯಂತಿಯರ ಉಪನ್ಯಾಸವನ್ನು ಮುಕ್ತಾಯ ಮಾಡಿ ಶ್ರೀಕೃಷ್ಣ ಉಪದೇಶ ಮಾಡಿದಂತಹ ಉದ್ಧವ ಗೀತೆ, ಅಲ್ಲಿ ಬರುವಂತಹ ಅವಧೂತ ಗೀತೆ ಬಹಳ ವಿಶೇಷ, ಹಾಗೂ ಇನ್ನಿತರ ಕೆಲವು ವಿಷಯಗಳನ್ನು ಪ್ರವೇಶ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು. ಹರೇ ನಮಃ.